ಮೊದಲನೇ ಎಸೆತವನ್ನ ಅಭಿಲಾಷ್ ಅವರು ಬರ್ತಾ ಇದ್ದಾರೆ, ಕಾದು ನೋಡೋಣ. ಎಸ್ ಪ್ಲೇ ಆನ್ ಅಂತ ಇದ್ದಾರೆ KH ಪಾಟೀಲ್. ಕ್ರಿಕೆಟ್ ಲೋಕದ ಸೀಸನ್ 2 ನ ಮೊದಲನೇ ಎಸೆತ ಚಾಲನೆ ನೀಡ್ತಾ ಇದ್ದಾರೆ ಅಭಿಷೇಕ್ ಅವರ ಎಸೆತದಿಂದ. ಅಭಿಲಾಷ್ ಫುಲ್ ಟಾಸ್ ಆಗಿ ಬಿದ್ದಂತ ಬಾಲ್ ಎಳೆದು ಬಾರಿಸಿದ್ದಾರೆ ಡಿ ಬೆಕ್ಸ್ಟಕ್ ಅವರ ಹತ್ರ. ಉದಯ್ ಅವರಿಂದ ಮಿಸ್ ಫೀಲ್ಡ್ ಆಗಿದೆ, ಫಂಬಲ್ ಆಗಿದೆ. ಎರಡನೇ ರನ್ ಕಾಲ್ ಮಾಡೋ ಯತ್ನ. 7 ರನ್ ಲೀಲಾಜಾಲವಾಗಿ ಕದೀತಾ ಇದ್ದಾರೆ ಡಾಮಿನೇಟರ್ಸ್. ಡೇ ಡೆವಿಲ್ಸ್ ಕಡೆಯಿಂದ ಮೊದಲ 2 ರನ್ ಅನ್ನು ಕದೀತಾ ಇದ್ದಾರೆ. ಸ್ಟ್ರೈಕ್ ಅಲ್ಲಿ ಉದಯ್. ಮತ್ತೆ ಸ್ಲೋ ಡೆಲಿವರಿ ಅಭಿಲಾಷ್ ಅವರಿಂದ, ಅಷ್ಟೇ ರಕ್ಷಣಾತ್ಮಕವಾದಂತಹ ಆಟ. ಮತ್ತೆ ಫಂಬಲ್ ಆಗಿದೆ, ಮತ್ತೊಂದು ಕಾಲ್. ಈ ಬಾರಿ ಒಳ್ಳೆ ಕಾಲ್ ಮಾಡಿದ್ದಾರೆ ಉದಯ್ ಅವರಿಂದ. ಕಾಲ್ ಬ್ಯಾಕ್ 1 ರನ್ಗೆ ತೃಪ್ತಿ ಆಗ್ತಾ ಇದ್ದಾರೆ. ತಂಡದ ಮೊತ್ತ 3ಕ್ಕೆ ಮುನ್ನಡೆ ಪಡೆದುಕೊಳ್ಳುತ್ತಾ ಇದೆ. ಸಮೀರ್ ಅವರು ಇವಾಗ ಸ್ಟ್ರೈಕ್ ಬರ್ತಾ ಇದ್ದಾರೆ. 10 ಓವರಿನ ಪಂದ್ಯ ಆಗಿರುತ್ತದೆ, ರೋಚಕ ಪಂದ್ಯ ಅಂತಾನೆ ಹೇಳ್ಬೋದು. ಮೊದಲ ಪಂದ್ಯ ನೋಡಲು ಉಳಿದ 18 ತಂಡಗಳು ಕಾತುರದಿಂದ ಕಾಯ್ತಾ ಇದ್ದಾವೆ. ಯಾವ ತರ ಪಿಚ್ ರೆಸ್ಪಾನ್ಸ್ ಮಾಡುತ್ತೆ ಅಂತೇಳಿ ನೋಡ್ತಾ ಇದ್ದಾರೆ. ಸೀಸನ್ ಇದ್ದಿದ್ದ ಪಿಚ್ ಬೇರೆ, ಈ ಸೀಸನ್ ಇರೋ ಪಿಚ್ ಬೇರೆ ಅನ್ನೋ ಭರವಸೆ 60 ನಂತರದಲ್ಲಿ ಗೊತ್ತಾಗುತ್ತೆ. ಬಿದ್ದಂತ ಬಾಲ್ ಆಟ ಸಮೀರ್ ಅವರಿಂದ 1 ರನ್ ಅನ್ನ ಇದ್ದಾರೆ ಕವರ್ಸ್ ಹತ್ರ. ಒಳ್ಳೆ ರನ್ನಿಂಗ್ ಬಿಟ್ವೀನ್ ವಿಕೆಟ್ಸ್, ಒಳ್ಳೆ ಕಾಲ್ ಅದು ಉದಯ್ ಮತ್ತು ಸಮೀರ್ ಅವರಿಂದ. ಮುತ್ಸರ್ ಮತ್ತು ಪ್ರವೀಣ್ ಮತ್ತು ದಸ್ಗಿರಿ ಅವರು ಈ ಪಿಚ್ ಅನ್ನ ರೆಡಿ ಮಾಡಿದ್ದಾರೆ. ಮುನ್ನುಗ್ಗಿ ಬಾರಿಸೋದನ್ನ ಮತ್ತೊಂದು ಸ್ಲೋ ಡೆಲಿವರಿ ಬ್ಯಾಕ್ ಆಫ್ ದ ಹ್ಯಾಂಡ್ ಅಲ್ಲಿ ರಿಲೀಸ್ ಮಾಡ್ತಾ ಇದ್ದಾರೆ ಅಭಿಲಾಷ್ ಅವರಿಂದ. ಒಳ್ಳೆ ವೇರಿಯೇಷನ್ ಎಸೆತಗಳು, ಒಳ್ಳೆಯ ವೇರಿಯೇಷನ್ ಎಸೆತಗಳು ಯಶಸ್ವಿ ಆಗ್ತಾ ಇದೆ. 1 ರನ್ ಅನ್ನ ಮಾತ್ರ ನೀಡ್ತಾ ಇದ್ದಾರೆ. ಹೊಡಿ ಆಟಕ್ಕೆ ಬೇಕಾಗಿರೋ ಬಿಗ್ ಹಿಟ್ ಗಳು ಇನ್ನೂ ಕಂಡುಕೊಂಡಿಲ್ಲ ಅನ್ಸುತ್ತೆ ಉದಯ್ ಅವರಿಂದ. ಡಗೌಟಿನ ಮೆಸೇಜ್ಗಳು ಕ್ಲಿಯರ್ ಆಗಿ ಪಾಸಿಟಿವ್ ಅಲ್ಲಿ ಬ್ಯಾಟಿಂಗ್ ಆಡ್ತಾ ಇದ್ದಾರೆ. ಮತ್ತೊಂದು ಅಷ್ಟೇ ಒಳ್ಳೆ ಶಾಟ್. ಈ ಬಾರಿ ಒಳ್ಳೆ ಕಾಲ್ ಮಾಡಿದ್ದಾರೆ. ರಿಸ್ಕಿ ಕಾಲ್ ಅನ್ಬೋದು, ಲೇಟ್ ಆಗಿ ಎಸಿದ್ರು ಅನ್ಸುತ್ತೆ. ಡೈರೆಕ್ಟ್ ಆಗಿ ಎಸಿದಿದ್ರೆ ಒಂದೊಳ್ಳೆ ಅವಕಾಶ. ರಿಸ್ಕಿ ಕಾಲ್ ಸಮೀರ್ ಅವರಿಂದ. ಬಟ್ ಏನಿಹ 1 ರನ್ ತೆಗೆದುಕೊಳ್ತಾ ಇದ್ದಾರೆ. ತಂಡದ ಮೊತ್ತ 6ಕ್ಕೆ ಮುನ್ನಡೆ ಪಡೆದುಕೊಳ್ತಾ ಇದೆ ಮೊದಲನೇ ಅವರ ಪ್ರಗತಿ ಹಂತದಲ್ಲಿ. ಒಳ್ಳೆ ಬೌಲಿಂಗ್ ಅಂತಾನೆ ಹೇಳ್ಬೋದು ಅಭಿಲಾಷ್ ಅವರಿಂದ. ಸರ್ಕಲಿನ ಊರನ್ನು ಅತ್ಯುತ್ತಮವಾಗಿ ಎಸೀತಾ ಇದ್ದಾರೆ. ಮತ್ತೊಂದು ಬ್ಯಾಕ್ ಆಫ್ ದ ಸ್ಲೋ ಡೆಲಿವರಿ ಚೆಂಡುಗಾಲಿಯಲ್ಲಿ ತೇಲ್ತಾ ಇದೆ. ಒಳ್ಳೆ ಅವಕಾಶ. ಉದಯ್ ಅವರಿಂದ ಒಂದು ಜೀವದಾನ ದೊರೀತಾ ಇದೆ ಅನ್ಸುತ್ತೆ. ಡೀಪ್ ವಿಕೆಟ್ ಹಿಂದೆ ಇಟ್ಕೊಂಡಿದ್ರು, ಕದೀತಾ ಇದ್ದಾರೆ. ಓವರ್ ಮುಕ್ತಾಯ, ಮೊದಲನೇ ಓವರ್ ಮುಕ್ತಾಯಕ್ಕೆ ತಂಡದ ಮೊತ್ತ 7, ಯಾವುದೇ ವಿಕೆಟ್ ನಷ್ಟವಿಲ್ಲದೆ. ಕಾತುರದಿಂದ ಕಾಯ್ತಾ ಇರುವಂತಹ 420 ಆಟಗಾರರ ಬಿಡ್ಡಿಂದ ಬಂದಂತಹ ತಂಡ ಕೊನೆಯ ಮೊದಲನೇ ಓವರನ್ನ ಎಸೆಯಲು ಯಶಸ್ವಿಯಾಗಿದ್ದಾರೆ ಅನಿಸುತ್ತದೆ ಅಭಿಲಾಷ್ ಅವರಿಂದ. ಜುಬೇರ್ ಅವರು ಬಂದಿದ್ದಾರೆ ಇವಾಗ. 2ನೇ ಓವರನ್ನು ತೆಗೆದುಕೊಂಡು ಸ್ಪಾಟನ್ ಕಡೆಯಿಂದ ಜುಬೇರ್ ಅವರು. ಮತ್ತೆ ಹೇಮಂತ್ ಬೌಲರ್. ಎಸ್ ಹೇಮಂತ್. ಓಕೆ ಸಾರಿ, ಜೆರ್ಸಿ ನಂಬರ್ 6 ಹೇಮಂತ್ ಅವರು ಕ್ಷಮಿಸಬೇಕು.
ಅತ್ಯುತ್ತಮವಾದಂತ ಎಸೆತವು ರಿವರ್ಸ್ ಸ್ವೀಪ್ ಮಾಡಲು ಯತ್ನಿಸಿದ್ರು, ಸರಿಯಾಗಿ ಕನೆಕ್ಟ್ ಆಗದೆ ಇರೋ ಕಾರಣ ಲೆಗ್ ಬೈಸ್ ಮುಖಾಂತರ 1 ರನ್ ತೆಗೆದುಕೊಳ್ತಾ ಇದ್ದಾರೆ. ತಂಡದ ಮೊತ್ತ ಮುನ್ನಡೆ ಪಡೆದುಕೊಳ್ತಾ ಇದೆ. ಡೇಬಲ್ಸ್ ಕಡೆಯಿಂದ ಸರ್ಕಲಿನ ಉಪಯೋಗವನ್ನು ಯಾವ ತರ ಮಾಡ್ತಾರ ಅಂತೇಳಿ ಇನ್ನೂವರೆಗೂ ಕಂಡುಕೊಂಡಿಲ್ಲ ಅನ್ಸುತ್ತೆ. ಕಾದೆ ನೋಡೋಣ. ಒಳ್ಳೆ ಎಸೆತಾನೆ ಹೇಮಂತ್ ಅವರಿಂದ. ಮತ್ತೆ ಫೀಲ್ಡ್ ಅಲ್ಲಿ ಬದಲಾವಣೆ ಮಾಡ್ತಾ ಇದ್ದಾರೆ ಇವಾಗ ಶಮೀರ್ ಅವ್ರಿಗೆ. ಡೀಪ್ ಎಕ್ಸ್ಟ್ರಾ ಕವರ್ ಅನ್ನ ಇಡ್ತಾ ಇದ್ದಾರೆ ಅನ್ಸುತ್ತೆ. ರಾಜು ಅವರೇ ಹೋಗ್ತಾ ಇದ್ದಾರೆ ಹೊರಗಡೆ ಫೀಲ್ಡ್ ಅನ್ನು ಮಾಡಲು. ಒಳ್ಳೆ ಎಸೆತ, ಅಷ್ಟೇ ರಕ್ಷಣಾತ್ಮಕ ಆಟ ಸಮೀರ್ ಅವರಿಂದ. ಒಳ್ಳೆಯ ಎಸೆತಗಳು ಕಂಡುಕೊಳ್ತಾ ಇದೆ. ರಾಜ್ಯ ಕಂಡಂತ ಶ್ರೇಷ್ಠ ಟೂರ್ನಿಯಲ್ಲಿ ಕೂಡ KH ಪಾಟೀಲ್ ಕೂಡ ಒಂದಾಗತ್ತೆ. ನೋ ಬಾಲ್ ಆಗ್ತಾ ಇದೆ. ಮೊದಲನೇ ಅತಿರಿಕ್ತ ರನ್ಗಳು ನೀಡ್ತಾ ಇದ್ದಾರೆ. ಫ್ರೀ ಹಿಟ್ ಆಗತ್ತೆ ಇದು ಅನ್ಸುತ್ತೆ. ಒಂದೊಳ್ಳೆ ಅವಕಾಶ ಉದಯ್ ಅವರಿಗೆ. ಇಲ್ಲಿಂದ ಭಾರತ ಮೊದಲನೆಯ 4 ಅಥವಾ 6 ರನ್ ಕಾದು ನೋಡೋಣ. ಕ್ರೌಡ್ ಎದುರುಗಡೆ ಆಡೋದಂದ್ರೆ ಸುಮ್ಮನೆ ಮಾತೆ ಅಲ್ಲ ಅದು. ಇದು ವೈಡ್ ಆಗ್ತಾ ಇದೆ. ಇದು ಕೂಡ ಮತ್ತೆ ಫ್ರೀ ಹಿಟ್ ಕಂಟಿನ್ಯೂ ಆಗುತ್ತೆ. ಹೇಮಂತ್ ಅವರಿಂದ ಅತಿರಿಕ್ತ ರನ್ಗಳನ್ನ ಬಿಟ್ಟುಕೊಡ್ತಾ ಇದ್ದಾರೆ. ಈ ಬಾರಿ ಎಳೆದು ಬಾರಿಸುವ ಯತ್ನ ಸರಿಯಾಗಿ ಕನೆಕ್ಟ್ ಆಗದೆ ಇರೋ ಕಾರಣ ಡಾಟ್ ಆಗಿ ಕನ್ವರ್ಟ್ ಆಗ್ತಾ ಇದೆ. ಸಾವಿರಾರು ಜನರ ಎದುರುಗಡೆ ಆಡುವುದಂದ್ರೆ ಅನುಭವಿ ಇರಬೇಕು ಅನ್ಸುತ್ತೆ. ಕ್ರೌಡ್ಗಳ ಮಧ್ಯದಲ್ಲಿ ಮೊದಲ ಮತ್ತೊಂದು ಅತಿರಿಕ್ತ ರನ್ಗಳು ಬಿಟ್ಟುಕೊಡ್ತಾ ಇದ್ದಾರೆ. ಬಿಡುವುದಾದರೆ ಹೃದಯದಲ್ಲಿರುವ ಬಿಟ್ಟು ಹೋಗಿರುವ ಹುಡುಗಿಯನ್ನು ಬಿಡುವ ಅತಿರಿಕ್ತ ರನ್ಗಳನ್ನು ಬಿಡುವ ಅವಶ್ಯಕತೆ ಇಲ್ಲ ಅನ್ಸುತ್ತೆ. ಹೆಚ್ಚಾಗ್ತಾ ಇದ್ದೇವೆ ಅತಿರಿಕ್ತ ರನ್ಗಳು. ಮತ್ತೊಂದು ಬಲವಾಗಿ ಹೊಡೆಯುತ್ತಾನೆ ಬ್ಯಾಟಿನ ಒಳ ಹಂಚಿಕೆ ಹೊರ ಹಂಚಿಕೆತಾಗಿ ಯಾವುದೇ ಕಮ್ಯುನಿಕೇಶನ್ ಇಲ್ಲ. ಬಾಲ್ ಎಸ್ದಿಲ್ಲ ಅನ್ಸುತ್ತೆ. 1 ರನ್ ಅನ್ನ ಬಿಟ್ಕೊಡ್ತಾ ಇದ್ದಾರೆ. ತಂಡದ ಮೊತ್ತ 13ಕ್ಕೆ ಮುನ್ನಡೆ ಪಡೆದುಕೊಳ್ತಾ ಇದೆ. 2ನೇಯವರ ಪ್ರಗತಿ ಹಂತದಲ್ಲಿ ಇಲ್ಲಿವರೆಗೂ ಯಾವುದೇ ಹಿಟ್ಸ್ಗಳು ಬಂದಿಲ್ಲ ಅನ್ಸುತ್ತೆ. ಭಯ ಬೀಳಬೇಡಿ. ಉಳಿದ 18 ತಂಡಗಳು ಅವರದೇ ಆದಂತ ಸ್ಟ್ರಾಟಜಿಯಲ್ಲಿ ಬಂದಿರ್ತಾರೆ. ಡೇ ಡೇಬಲ್ಸ್ನವರು ಗೊತ್ತು. ಲಾಸ್ಟ್ ಇಯರ್ ಚಾಂಪಿಯನ್ ಅವರು. ಡಗೌಟಿನ ಸಂದೇಶಗಳು ಲೀಲಾಜಲವಾಗಿ ಅಚ್ಚುಕಟ್ಟಾಗಿ ನೆರವೇರಿಸ್ತಾ ಇದ್ದಾರೆ ಅನ್ಸುತ್ತೆ ಈ 2 ದಾಂಡಿಗರು. ಈ ಬಾರಿ ಮೊದಲ ವಿಕೆಟ್ ಅನ್ನ ಕಂಡುಕೊಳ್ತಾ ಇದೆ. ಭರ್ಜರಿಯಾದಂತಹ ವಿಕೆಟ್ ಅದು. ಸಮೀರ್ ಅವರು ತಮ್ಮ ವಿಕೆಟ್ ಅನ್ನು ಒಪ್ಪಿಸಿ ಹೋಗ್ತಾ ಇದ್ದಾರೆ. ಸ್ವಲ್ಪ ಪಿಚ್ ಬಿಟ್ಟು ಈ ಕಡೆ ಬನ್ನಿ ಸರ್ ಪ್ಲೇಯರ್ಸ್. ದಯವಿಟ್ಟು ವಿಕೆಟ್ ಹೋದ ನಂತರದಲ್ಲಿ ತಂಡದ ಆಟಗಾರರು ಸೆಲೆಬ್ರೇಷನ್ ಅನ್ನ ಪಿಚ್ಚಿನ ಸ್ವಲ್ಪ ಹೊರಗಡೆ ಬಂದ್ ಮಾಡ್ಬೇಕಂತೇಳಿ ಕೇಳ್ಕೊಳ್ತಾ ಇದ್ದೀವಿ. ಮೊದಲನೇ ವಿಕೆಟ್ ಕಳೆದುಕೊಳ್ತಾ ಇದೆ ಸಮೀರ್ ಅವರ ಮುಖಾಂತರ. ಡೇ ಡೇಬಲ್ಸ್ ತಂಡ 13 ರನ್ ಅನ್ನು ಗಳಿಸಿ 1 ವಿಕೆಟ್ ಅನ್ನು ಕಳೆದುಕೊಂಡಿದೆ. ಮುಂದಿನ ಆಟಗಾರರಾಗಿ ಕಿಶೋರ್ ಅವರು ಬಂದಿದ್ದಾರೆ. ಕಿಶೋರ್ ಭರ್ಜರಿ ಹೊಡೆತಗಾರ.
6 ಅಡಿ ಆಟಗಾರ ಕಾದು ನೋಡೋಣ. ಅವರನ್ನ ಒಂದು ಕ್ಲಿಯರ್ ಇಂಟೆಂಟ್ ಅಲ್ಲಿ ಕಳಿಸಿದ್ದಾರೆ. ಇನ್ನೂ 1 ಓವರ್ ಇದೆ, ಸರ್ಕಲ್ ಉಪಯೋಗ ಮಾಡ್ಕೊಳ್ಳಿ ಅಂತೇಳಿ. ಮತ್ತೆ ಹೇಮಂತ್ ಟು ಕಿಶೋರ್. ಅತ್ಯುತ್ತಮವಾದಂತಹ ಎಸೆತ, ಭರ್ಜರಿ ಎಸೆತ ಹೇಮಂತ್ ಅವರಿಂದ. ಓವರ್ ಮುಕ್ತಾಯ, 2 ಓವರ್ಗಳ ಮುಕ್ತಾಯಕ್ಕೆ ತಂಡದ ಮೊತ್ತ 13, 1 ವಿಕೆಟ್ ಕಳೆದುಕೊಂಡು ಆಡ್ತಾ ಇದೆ ಡೇ ಡೇಬಲ್ಸ್ ತಂಡ. ಒಳ್ಳೆಯ ಬೌಲಿಂಗ್ ಅನ್ನ ಕಂಡುಕೊಂಡಿದೆ ಸ್ಪಾಟನ್ ತಂಡದವರು. ಒಳ್ಳೆಯ ಹಲೋ ಎಸ್ ಪ್ಲೇ ಆನ್. 3ನೇ ಓವರನ್ನು ತೆಗೆದುಕೊಂಡು ಬರ್ತಾ ಇದ್ದಾರೆ ಅಭಿಲಾಷ್ ಅವರು. ಕೊನೆಯ 6 ಎಸೆತಗಳು ಪವರ್ ಪ್ಲೇನ. ಮತ್ತೊಂದು ಬ್ಯಾಕ್ ಆಫ್ ದ ಲೈನ್ ಡೆಲಿವರಿ. ಒಳ್ಳೆಯ ಎಸೆತ, ರಿಸ್ಕಿ ರನ್ಗಳು ಈ ಬಾರಿ. ಅಯ್ಯೋ, ಒಳ್ಳೆ ಫಾಲೋ ಬ್ಯಾಕ್ ಅಲ್ಲಿ ನಾಗರಾಜ್ ಅವರಿಂದ. ನೋಡಬೇಕು, ಕೀಪರ್ ಆದರೂ ಕೂಡ ಫಾಲೋ ಬ್ಯಾಕ್ ಅಲ್ಲಿ ಹೋಗಿ ಒಳ್ಳೆ ಫೀಲ್ಡಿಂಗ್ ಅನ್ನು ಮಾಡಿ ಬರ್ತಾ ಇದ್ದಾರೆ. ಕ್ಲಿಯರ್ ಇಂಟೆಂಟ್ ಇದಾಗ ಅನ್ಸುತ್ತೆ ಸ್ಪಾಟನ್ ತಂಡದಿಂದ ವಿಕೆಟ್ಗೆ ಹೋಗ್ತಾ ಇದ್ದಾರೆ. ಒಳ್ಳೆ ಎಸೆತಗಳು, ಯಾವುದೇ ರನ್ ಅನ್ನು ಕೂಡ ಇಲ್ಲಿವರೆಗೂ ಬಿಗ್ ಹಿಟ್ಗಳು ಬಿಟ್ಟು ಕೊಟ್ಟಿಲ್ಲ ಸ್ಪಾಟನ್ ತಂಡದಿಂದ. ಅಭಿಲಾಷ್ ಅವರಿಂದ ಅತ್ಯುತ್ತಮವಾದಂತಹ ಎಸೆತಗಳು ಕಂಡುಕೊಂಡಿದ್ದಾರೆ. ಇವರಿಗೂ ವೈಯಕ್ತಿಕ 2ನೇ ಓವರನ್ನು ತೆಗೆದುಕೊಂಡು ಬರ್ತಾ ಇದ್ದಾರೆ ಉತ್ತರ ತುದಿಯಿಂದ. ಸ್ಟ್ರೈಕ್ ಅಲ್ಲಿ ಇವಾಗ ಕಿಶೋರ್. ಮತ್ತೊಂದು ಸ್ಲೋ ಡೆಲಿವರಿ, ಈ ಬಾರಿ ಭರ್ಜರಿ ಆದಂತ ಹೊಡೆತ, ಕ್ಯಾಚ್ ಆಗೋ ಸಾಧ್ಯತೆ. ಚೆಂಡು ಗಾಳಿಯಲ್ಲಿ ತೇಲ್ತಾ ಇದೆ. ಒಳ್ಳೆಯ ಕ್ಯಾಚ್, ಚೆಂಡು ಗಾಳಿಯಲ್ಲಿ ಇರುವಂತದನ್ನ 2ನೇ ವಿಕೆಟ್ ಅನ್ನು ಒಪ್ಪಿಸಿ ಹೋಗ್ತಾ ಇದ್ದಾರೆ. ಗಾಳಿಯ ವಿರುದ್ಧ ಹೊಡೆಯಲಿ ಯತ್ನ ಕಿಶೋರ್ ಅವರು ತಮ್ಮ ಅತ್ಯುತ್ತಮವಾದಂತ ಟೇಕ್ ಅಂತ ಹೇಳಬಹುದು. ಅದು ಸ್ಪಾಟನ್ ಕಡೆಯಿಂದ. ಸೈಯದ್ ಅವರು ಬಂದಿದ್ದಾರೆ. ಒಳ್ಳೆಯ ಎಸೆತ ಅದು. ಅಭಿಲಾಷ್ ಅವ್ರದ್ದು ಬ್ಯಾಕ್ ಆಫ್ ದ ಲೆಂಟ್ ಅಲ್ಲಿ ಸ್ಲೋ ಡೆಲಿವರಿನ ಯಶಸ್ವಿಯಾಗಿದ್ರು. ಮತ್ತೊಂದು ಸ್ಲೋ ಡೆಲಿವರಿ, ಈ ಬಾರಿ ಫೈನ್ ಲೆಗ್ ಹತ್ರ ಹೊಡಿತಾ ಇದ್ದಾರೆ. ಅಲ್ಲಿ ಹಿಡಿದು ಎಷ್ಟರಲ್ಲಿ 1 ರನ್ ತೆಗೆದುಕೊಳ್ಳಲು ಯಶಸ್ವಿ. ತಂಡದ ಮೊತ್ತ 15ಕ್ಕೆ ಮುನ್ನಡೆ ಪಡೆದುಕೊಳ್ಳುತ್ತಾ ಇದೆ 3ನೇ ಓವರ್ ಪ್ರಗತಿ ಹಂತದಲ್ಲಿ.
ಮತ್ತೆ ಅಭಿಲಾಷ್ ಟು ಉದಯ್. ಭರ್ಜರಿ ಹೊಡೆತ ಪವರ್ಫುಲ್ ಆಗಿದೆ, ಇದು ಕೂಡ ಕ್ಯಾಚ್ ಆಗೋ ಸಾಧ್ಯತೆ. ಎಂತ ಕ್ಯಾಚ್, ಎಂತ ಕ್ವಾಲಿಟಿ ಫೀಲ್ಡಿಂಗ್ ಬರ್ತಾ ಇದೆ. ಒಳ್ಳೆಯ ಬೌಲಿಂಗ್ ಪ್ರದರ್ಶನ ಅಭಿಲಾಷ್. ಎಂತ ಕ್ವಾಲಿಟಿ ಬೌಲರ್ನ ಪಿಕ್ ಮಾಡಿದ್ದಾರೆ ಸ್ಪಾಟನ್ ತಂಡದವರು. ವಿಡಿಎಸ್ಟಿ ಮೈದಾನದಲ್ಲಿ ಭರ್ಜರಿ ಅನುಭವ ಹೊಂದಿದಂತ ಎಸೆತಗಾರ ಅಭಿಲಾಷ್ ಅವರು ಸ್ಪಾಟನ್ ಡಗ್ಔಟ್ ಅಲ್ಲಿ ಮಂದಹಾಸವನ್ನ ಹೆಚ್ಚಿಸಿದ್ದಾರೆ. ಭರ್ಜರಿ 2 ವಿಕೆಟ್ ಅನ್ನು ಕದ್ದಿದ್ದಾರೆ. ಮತ್ತೊಂದು ಒಳ್ಳೆಯ ಎಸೆತ, ಯಾವುದೇ ರಿಸ್ಕಿ ಹೊಡೆತಗಳಿಲ್ಲ. ಮತ್ತೊಂದು ಡಾಟ್ ಆಗ್ತಾ ಇದೆ. ಗೊತ್ತು ಇಲ್ಲಿಂದ ಉದಯ್ ಅವರು ಕೊನೆಯವರೆಗೂ ಆಡ್ತಾರ, ಕಾದು ನೋಡೋಣ. ಮೈಂಡ್ ಸೆಟ್ ಅಲ್ಲಿ ಬಂದ್ರೆ ರನ್ ಬಂದೇ ಬರುತ್ತೆ ವಿಡಿಎಸ್ಟಿ ಮೈದಾನದಲ್ಲಿ, ಅದನ್ನ ತೋರಿಸ್ಬೇಕು. ಡೇವಿಲ್ಸ್ನವರು ಮತ್ತೊಂದು ರಕ್ಷಣಾತ್ಮಕ ಹೊಡೆತ, ನೇರವಾಗಿ ಎಕ್ಸ್ಟ್ರಾ ಕವರ್ಸ್ ಹತ್ರ ಹೊಡೆದಿದ್ದಾರೆ. ಹಿಡಿದು ಎಸೆಯುವಷ್ಟರಲ್ಲಿ 1 ರನ್ ತೆಗೆದುಕೊಳ್ತಾ ಇದ್ದಾರೆ. ತಂಡದ ಮೊತ್ತ 16ಕ್ಕೆ ಮುನ್ನಡೆ ಪಡೆದುಕೊಂಡಿದೆ 3 ವಿಕೆಟ್ಗಳ ನಷ್ಟಕ್ಕೆ. 3 ಓವರ್ಗಳ ಮುಕ್ತಾಯದ ನಂತರ ತಂಡದ ಮೊತ್ತ 16, 3 ವಿಕೆಟ್ ಅನ್ನು ಕಳೆದುಕೊಂಡು ಆಡ್ತಾ ಇದೆ ಡೇ ಡೇವಿಲ್ಸ್ ತಂಡ. ಡೇವಿಲ್ಸ್ ತಂಡ ಅಷ್ಟೇ ರಕ್ಷಣಾತ್ಮಕವಾದಂತಹ ಎಸೆತಗಳು ಕಂಡುಕೊಂಡಿದೆ. ಸ್ಪಾಟನ್ ತಂಡ ಭರ್ಜರಿ ತಂಡ. ಸ್ಪಾಟನ್ ಡಗೌಟ್ ಅಲ್ಲಿ ಒಂದು ಕಿಚ್ಚಿತ್ತು ಅನ್ಸುತ್ತೆ ಲಾಸ್ಟ್ ಇಯರ್. ಇದೇ ಸ್ಪಾಟನ್ ತಂಡ ಕ್ವಾರ್ಟರ್ ಫೈನಲ್ ಅಲ್ಲಿ ಡೇವಿಲ್ಸ್ ಮೇಲೇನೆ ಸೋತಿದ್ದು. ಸೂರಜ್ ಸರ್ ಆ ನೋವನ್ನ ಇನ್ನೂ ಇಟ್ಕೊಂಡೇ ಹೋಗಿದ್ರು, ಅದನ್ನ ಇವತ್ತು ತೋರಿಸ್ತಾ ಇದ್ದಾರೆ ಅವರ ಟೀಮಲ್ಲಿ ಅನ್ಸುತ್ತೆ. ಇಲ್ಲಿಂದ ಬೇಕಾಗತ್ತೆ ಡೇವಿಲ್ಸ್ ಕಡೆ ಒಂದು ಪಾಸಿಟಿವ್ ಇಂಟೆಂಟ್, ಅದು ಲೋಹಿತ್ ಅವರು ಮಾತ್ರ ಕಾಣಿಸ್ತಾ ಇದ್ದಾರೆ. ಭರವಸೆ ಆಟಗಾರ. ಇಂಥ ಸಾವಿರಾರು ಪಂದ್ಯಾಟಗಳನ್ನು ಅವರು ಆಡಿದ್ದಾರೆ, ಅದು ಇಂಥ ಕ್ರೌಡಲ್ಲಿ. ಇದು KH ಪಾಟೀಲ್ ಕ್ರಿಕೆಟ್ ಲೋಕದ ಕ್ರಿಕೆಟ್ ಪಂದ್ಯಾಟಗಳು. ಇಲ್ಲಿ ಆಡಲು ಧೈರ್ಯ ಒಂದೇ ಇದ್ರೆ ಸಾಲದು, ಚಾಕುಚಕ್ಯತೆ, ಚಾಣಾಕ್ಷತೆ ಎಲ್ಲಾನು ಬೇಕಾಗತ್ತೆ. ಮುಂದಿನ ಎಸೆತಗಾರ ಹೇಮಂತ್ ಕುಮಾರ್. ಜೋಶೆ ಬೇರೆ ಆಗಿದೆ ಸ್ಪಾಟನ್ ತಂಡದ್ದು ಅನ್ಸುತ್ತೆ. ಮತ್ತೆ ದೀಪಾವಳಿ ಭರ್ಜರಿ ಹೇಳ್ತಾ ಇದ್ದಂಗೆ ಲೋಹಿತ್ ಕುಮಾರ್ ಅವರು ಮೊದಲನೇ ಹೊಡೆತವನ್ನು ಅವರ ತೆಗೆದುಕೊಂಡು ಬರ್ತಾ ಇದ್ದಾರೆ. 4 ರನ್ ಅನ್ನು ಪಡೆದುಕೊಳ್ತಾ ಇದೆ. ಮುಂದೆ ಬಿದ್ದಂತ ಬಾಲ್ ಎಳೆದು ಬಾರಿಸಲು ಯಶಸ್ವಿ ಆಗಿದ್ದಾರೆ ಅನ್ಸುತ್ತೆ. 4 ರನ್ಗಳು.
ಹಲೋ ಹಲೋ ಇದು ಕೂಡ ಫುಲ್ ಟಸ್ ಆಗುತ್ತೆ. ನೇರ ಹೊಡೆತಗಳನ್ನು ಕಂಡುಕೊಂಡಿದ್ದಾರೆ. ಅಷ್ಟೇ ಒಳ್ಳೆ ಫೀಲ್ಡಿಂಗ್. ಎರಡನೇ ರನ್ಗೆ ಕಾಲ್ ಮಾಡಿದ್ರೆ ಫಾಂಬಲ್ ಆದ ಕಾರಣ ಎರಡನೇ ರನ್ ಕದಿಯಲ್ಲಿ ಯಶಸ್ವಿ ಆಗಿದ್ದಾರೆ. ಒಳ್ಳೆ ಕಾಲ್ ಅದು ಸೈಯದ್ ಅವರಿಂದ. ಪ್ರತಿ ರನ್ ಕೂಡ ಇಂಪಾರ್ಟೆಂಟ್ ಆಗುತ್ತೆ. ಕಮ್ಯುನಿಕೇಶನ್ ಇರುವಂತಹ ಜಗತ್ತು ಇದು. ತಂತ್ರಜ್ಞಾನ ಕೈಯಲ್ಲಿದೆ. ಮಾತನಾಡಿದ್ರೆ ಮನಸ್ಸು ಎರಳುತ್ತೆ. ಅದನ್ನೇ ಮಾತನಾಡಿದ 2 ರನ್ ಕದಿಯಲ್ಲಿ ಯಶಸ್ವಿ ಆಗಿದ್ದಾರೆ. ಮಾತನಾಡದೆ ಹೋದ್ರೆ ರನ್ಔಟ್ ಆಗೋದು ಪಕ್ಕ. ಮತ್ತೆ ರಕ್ಷಣಾತ್ಮಕ ಆಟ ಡೀಪ್ ಎಕ್ಸ್ಟ್ರಾ ಕವರ್ ಹತ್ರ ಹೊಡೆದಿದ್ದಾರೆ. ಎಕ್ಸ್ಟ್ರಾ ಕವರ್ಸ್ ಹತ್ರ ಹಿಡಿದೇ ಸೇಷ್ಟರಲ್ಲಿ 1 ರನ್ ಕದಿಯಲ್ಲಿ ಯಶಸ್ವಿ. ಮತ್ತೆ ಸ್ಟ್ರೈಕ್ ಅಲ್ಲಿ ಇವಾಗ ಸೈಯದ್ ಅವರಿದ್ದಾರೆ. ಈಗಾಗಲೇ ಈ ಓವರಲ್ಲಿ 2 ರನ್ ಅನ್ನು ಹೊಡೆದಿದ್ದಾರೆ. ಒಳ್ಳೆ ರನ್ಗಳು ಕಂಡುಕೊಂಡಿದೆ ಡೇರ್ ಡೆವಿಲ್ಸ್ ತಂಡ. ಬಲವಾಗಿ ಹೊಡೆದಿದ್ದಾರೆ ಈ ಬಾರಿ ಕೂಡ. ಅಭಿಲಾಷ್ ಅವರ ಕೈಯಲ್ಲಿ ಹೋಗ್ತಾ ಇದೆ. ಮತ್ತೊಂದು ವಿಕೆಟ್ ಅನ್ನ ಕಂಡುಕೊಳ್ತಾ ಇದ್ದಾರೆ ಹೇಮಂತ್ ಅವರು. ಭರ್ಜರಿ ಬೌಲಿಂಗ್ ಪ್ರದರ್ಶನ. ಭರ್ಜರಿಯಾಗಿ ಹೊಡೆಯುವತನ ಅತಿರಿಕ್ತ ರನ್ ಆಗಿ ಬಿಟ್ಕೊಡ್ತಾ ಇದ್ದಾರೆ ಹೇಮಂತ್ ಅವರು. ಸ್ಟ್ರೈಕ್ ಅಲ್ಲಿ ಇವಾಗ ಜಾಕೀರ್ ಅವರಿದ್ದಾರೆ. ಈ 2 ಆಟಗಾರರು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಮತ್ತೊಂದು ಸ್ಲೋ ಡೆಲಿವರಿ. ರಕ್ಷಣಾತ್ಮಕ ಆಟ ಜಾಕೀರ್ ಅವರಿಂದ. ಮೊದಲನೇ ರನ್ ವೇಗವಾಗಿ ಓಡಿದ್ದಾರೆ. ಒಳ್ಳೆ ಕಾಲ್ ಅದು. 1 ರನ್ನಿಗೆ ಮಾತ್ರ ಸಂತೃಪ್ತಿ. ಓವರ್ ಮುಕ್ತಾಯ. 4 ಓವರ್ಗಳ ಮುಕ್ತಾಯದ ನಂತರ 25 4 ವಿಕೆಟ್ ಅನ್ನು ಕಳೆದುಕೊಂಡು ಆಡ್ತಾ ಇದೆ. ಹಲೋ 4 ಓವರ್ಗಳ ಮುಕ್ತಾಯಕ್ಕೆ ತಂಡದ ಮೊತ್ತ 25. ಇಲ್ಲಿಂದ ಪ್ರತಿ ಓವರ್ಗೆ 10 ಅವಶ್ಯಕತೆ ಬೇಕೇ ಬೇಕು ಡಾಮಿನೇಟರ್ಸ್ ತಂಡಕ್ಕೆ, ಸಾರಿ ಡೇರ್ ಡೆವಿಲ್ಸ್ ತಂಡಕ್ಕೆ. ಮುಂದಿನ ಎಸೆತಗಾರ ನಾಗರಾಜ, ದ ಡೇಂಜರ್ಸ್ ನಾಗರಾಜ.
ಇದು KH ಪಾಟೀಲ್ ಕ್ರಿಕೆಟ್ ಲೋಕದ ಕ್ರಿಕೆಟ್ ಪಂದ್ಯಾಟಗಳು ಸಾಗಿ ಬರ್ತಾ ಇದೆ. ನಿಮ್ಮ ನೆಚ್ಚಿನ ಯುವ ನಾಯಕರಾದಂತಹ ಶ್ರೀಯುತ ಕೃಷ್ಣೇಗೌಡ ಪಾಟೀಲ್ ಸರ್ ಅವರು ಮತ್ತು ಅದೇ ರೀತಿಯಾಗಿ ಶ್ರೀಯುತ ಸಚಿನ್ ಗೌಡ ಪಾಟೀಲ್ ಸರ್ ಅವರ ನೇತೃತ್ವದಲ್ಲಿ ಭರ್ಜರಿಯಾದಂಥ ವೇದಿಕೆ ಸೆಟ್ ಆಗಿದೆ. ಭರ್ಜರಿಯಾದಂಥ ಮೈದಾನ ಸೆಟ್ ಆಗಿದೆ. ಪ್ರದರ್ಶನ ನಿಮ್ಮದು, ವೇದಿಕೆ ನಾವನ್ನು ಸೃಷ್ಟಿ ಮಾಡಿ ಕೊಡ್ತಾ ಇದೀವಿ ಅಂತ ಹೇಳ್ತಾ ಇದ್ದಾರೆ. ಒಂದೊಳ್ಳೆ ವೇದಿಕೆ, ರಾಜ್ಯ ಕಂಡಂತ ಶ್ರೇಷ್ಠ ಕ್ರಿಕೆಟ್ ಟೂರ್ನಿಯಲ್ಲಿ ಕೂಡ ಇದು ಒಂದಾಗತ್ತೆ. ರಕ್ಷಣಾತ್ಮಕ ಆಟ, ನೇರವಾಗಿ ಡೀಪ್ ಎಕ್ಸ್ಟ್ರಾ ಕವರ್ ಹತ್ರ ಚೆಂಡು ಹೋಗ್ತಾ ಇದೆ. ಇದು ಎಷ್ಟರಲ್ಲಿ 1 ರನ್ಗಳು. ಈಗಾಗಲೇ ನೋಡಿದೀವಿ ನಾಗರಾಜ ಎಂತ ಡೇಂಜರಸ್ ನಾಗರಾಜ ನಮ್ಮ ಗದಗ ಪ್ರೀಮಿಯರ್ ಅಲ್ಲಿ ಎಂತೆಂಥವ್ರಿಗೆ ಹೊರಗಡೆಯಿಂದ ಬಂದಂಥವ್ರಿಗೆ ಗದಗಿನ ಗಿರಿಮಿಟಿ ತಿನ್ನಿಸಿದಂತಹ ಎಸೆತಗಾರ. ಕಾದು ನೋಡೋಣ, ಇಲ್ಲಿಂದ ಬ್ಯಾಕ್ ಆಗತ್ತೆ. ಲೋಹಿತ್ ಕುಮಾರ್ ಅವರಿಂದ ಭರ್ಜರಿ ಪ್ರದರ್ಶನ. ಮತ್ತೆ ಫೀಲ್ಡ್ ಅಲ್ಲಿ ಬದಲಾವಣೆ ನಾಗರಾಜ ಅವರಿಂದ. ಒಂದೇ ತಂಡದಲ್ಲಿ ಅಣ್ಣ ತಮ್ಮಂದಿರು ಆಡ್ತಾ ಇದ್ದಾರೆ, ರಾಜೀವ್ ಮತ್ತು ನಾಗರಾಜ. ಭರ್ಜರಿ ತಂಡವನ್ನೇ ಕಟ್ಟಿದ್ದಾರೆ ಸ್ಪಾಟನ್ ತಂಡದ ಆಟಗಾರರು. ರಿವರ್ಸ್ ಆಡಿತಾ ಇದ್ದಾರೆ. ನೋ ಚಾನ್ಸ್. ಬದುಕಲ್ಲಿ ಮಿಸ್ ಆಗಿಲ್ಲ ನಾಗರಾಜ್ ಅವ್ರದ್ದು. ಇವತ್ತು ಮಿಸ್ ಆಗಬಾರ್ದಂತ ಹೊಡೆದಿಲ್ಲ. ಚಾಣಾಕ್ಷತನದ ಎಸೆತಗಾರ, ಗೊತ್ತಿತ್ತು ಚೆಂಡು ಕಿಶೆಯಲ್ಲಿ ಇಟ್ಕೊಂಡು ಆಡಬಾರ್ದು, ಚೆಂಡು ಎಸೆತ ಆಡಬೇಕಂತ ಹೇಳ್ತಾ ಇದ್ದಾರೆ. ಆದ್ರೆ ಇವತ್ತಲ್ಲಿ ಎಸೆಯುವ ಅವಶ್ಯಕತೆ ಇದ್ದಿದ್ದಿಲ್ಲ. ಮತ್ತೆ ಸ್ಟ್ರೈಕ್ ಅಲ್ಲಿ ಜಾಕೀರ್ ಬಾಯ್. ಈಗ ಗಾಳಿ ಕಟ್ಟಾಗಿದೆ, ಗಾಳಿ ನಿಂತಿದೆ. ಇಲ್ಲಿಂದ ಚೆಂಡುಗಳು ಗಾಳಿಯಲ್ಲಿ ತೇಲ್ಬೇಕಾದ್ರೆ ಸ್ಲೋ ಡೆಲಿವರಿ ಫುಲ್ ಟಾಸ್ ಡೆಲಿವರಿ ಆಗಿ ಕನ್ವರ್ಟ್ ಆಗ್ತಾ ಇದೆ. 1 ರನ್ ಮಾತ್ರ ನೀಡ್ತಾ ಇದ್ದಾರೆ ಅನ್ಸುತ್ತೆ. ಮಿಸ್ ಫೀಲ್ಡ್ ಆಗ್ತಾ ಇದ್ದಂಗೆ ನೋ ಕಾಲ್ ಬ್ಯಾಕ್ ಮಾಡ್ತಾ ಇದ್ದಾರೆ ಲೋಹಿತ್ ಅವರು. ಒಳ್ಳೆ ಎಸೆತಗಳು, ಕೊನೆ 3 ಎಸೆತಗಳು ಭರ್ಜರಿ ಎಸೆತಗಳು ನಾಗರಾಜ್ ಅವರಿಂದ. ಯಾವುದೇ ಒಂದು ಕೂಡ ಫ್ಲಾಫಿ ಡೆಲಿವರಿ ಕೊಟ್ಟೇ ಇಲ್ಲ, ಯಾವುದೇ ಗುಡ್ ಲೆಂತಲ್ಲಿ ಎಸೆದಿಲ್ಲ. ಒಳ್ಳೆ ಎಸೆತಗಳು, ಬ್ಲಾಕ್ ಎಸೆತಗಳು. ಬ್ಯಾಟ್ಸ್ಮನ್ ಅನ್ನ ಫಾಲೋ ಮಾಡ್ತಾ ಇದ್ದಾರೆ. ಬದುಕಲ್ಲಿ ಹುಡುಗಿಯನ್ನ ಫಾಲೋ ಮಾಡಿ ಎಷ್ಟೋ ಜನ ಕೈ ಕೊಟ್ಟಿದ್ದಾರೆ, ಆದ್ರೆ ಇವತ್ತು ಇವನನ್ನ ಕೈ ಕೊಡೋ ಹಾಗಿಲ್ಲ ಅನ್ಸುತ್ತೆ. ಮತ್ತೊಂದು ನೋ ಚಾನ್ಸ್. ಬಲವಾದ ಮನವಿ ಮಾತ್ರ. ಒಳ್ಳೆಯ ನಿರ್ಣಯ ಅನ್ಸುತ್ತೆ. ಎಂತ ಕ್ವಾಲಿಟಿ ಡೆಲಿವರಿ. ಬಿದ್ದ ತಕ್ಷಣ ಚೆಂಡು ಕಟ್ಟಾಗಿ ನೇರವಾಗಿ ಗುಡ್ಡ ರಕ್ಷಕನ ಕೈಯಲ್ಲಿ. ಒಳ್ಳೆಯ ಎಸೆತ ನಾಗರಾಜನಿಂದ. ನಾಗರಾಜ ತರನೇ ಬಾಲನ್ನು ಎಸಿತಾ ಇದ್ದಾರೆ. ಕ್ವಾಲಿಟಿ ಬಾಲ್ ಅದು. ಬಿದ್ದ ತಕ್ಷಣ ಬೇರೆನೇ ಇತ್ತು. ವೇರಿಯೇಷನ್ ಮಾಡಿದ್ರು ಬ್ಯಾಕಪ್ ದ ಲೆಂತ್ ಅಲ್ಲಿ, ರಿಸ್ಟ್ ಅಲ್ಲಿ ಸ್ವಲ್ಪ ಚೇಂಜ್ ಮಾಡಿದ ಕಾರಣ ಸ್ಲೋ ಆಯ್ತು ಅನ್ಸುತ್ತೆ ಬಾಲ್. ಈ ಬಾರಿ ರಿವರ್ಸ್ ಮಾಡಲು ಯತ್ನ. ರಿಸ್ಕಿ ರನ್ ತೆಗೆದುಕೊಂಡಿದ್ದಾರೆ. ಮಿಸ್ ಆಗ್ತಾ ಇದೆ. ಜೆರ್ಸಿ ನಂಬರ್ 77 ಅವರಿಂದ. ಎಂತ ಕ್ವಾಲಿಟಿ ಅವಕಾಶ. ರಿಸ್ಕಿ ರನ್ಗಳು ಲೋಹಿತ್ ಮತ್ತು ಜಾಕೀರ್ ಅವರಿಂದ. 1 ರನ್ ಕದಿಯಲು ಹೋಗಿ ಬಿಗ್ ವಿಕೆಟ್ ಅನ್ನ ನೀಡೋ ಪ್ರಯತ್ನ ಅನ್ಸುತ್ತೆ. ಭರ್ಜರಿ ಬೌಲಿಂಗ್ ಪ್ರದರ್ಶನ ನಾಗರಾಜ್ ಅವರಿಂದ. ಭರ್ಜರಿ ಹೊಡೆತಗಾರ ಜಾಕೀರ್ ಅವರು. ಗೊತ್ತು, ಅನುಭವ ಹೊಂದಿದಂತ ಆಟಗಾರ. ವಿಡಿಎಸ್ಟಿಯಲ್ಲಿ ಬೆವರೆಲ್ಲ ರಕ್ತಾನ ಸುರಿಸಿದ್ದಾರೆ ಅವರು. ಇಲ್ಲಿಂದ ಫೀಲ್ಡರ್ ಅಲ್ಲಿ ನೋಡ್ರಿ ನಾಗರಾಜ್ ಅವ್ರ ಹತ್ರ. ಇಲ್ಲಿಂತ ಡಿಪ್ ಸ್ಕ್ವೇರ್ ಲೆಗತ್ರ ಅಣ್ಣ ಬಿಲ್ಲ. ಟೈಮ್ ಲಿಮಿಟ್ಸ್ ಇರುತ್ತೆ, ದಯವಿಟ್ಟು ಗಮನದಲ್ಲಿ ಇಟ್ಟುಕೊಂಡು. ಶಾರ್ಟ್ ಆಗಿ ಬಿದ್ದ ಬಾಲ್ ಎಳೆದು ಬಾರಿಸಿದ್ದಾರೆ. ಯಾವುದೇ ಆಟಗಾರ ಇಲ್ಲ, ಬರ್ತಾ ಇದ್ದಾರೆ. ಕಾದು ನೋಡೋಣ. ಮೊದಲನೇ ರನ್ ಯಶಸ್ವಿ ಓಟ. 2ನೇ ರನ್ ಕೂಡ ಕದೀತಾ ಇದ್ದಾರೆ. ಒಳ್ಳೆ ಹೊಡೆತ, ಸರಿಯಾಗಿ ಕನೆಕ್ಟ್ ಆಗಿಲ್ಲ ಅನ್ಸುತ್ತೆ. ಬಿದ್ದ ತಕ್ಷಣ ಸ್ಲೋ ಆಯ್ತು. ಓವರ್ ಮುಕ್ತಾಯ. ಸ್ಕ್ರೀನ್ ಮುಂದ್ಗಡೆ ನಿಲ್ಬೇಡಿ ದಯವಿಟ್ಟು, ಪ್ಲೀಸ್ ಕೂತ್ಕೊಳ್ಳಿ. ಇಲ್ಲಾಂದ್ರೆ ಸೈಡ್ ಬನ್ನಿ, ಸ್ವಲ್ಪ ಅಲ್ಲಿ ಕುಂತಂತವರೆಗೂ ಕಾಣಬೇಕದು.
ಮಾಡಿಕೊಟ್ಟಂತ ಎಲ್ಲ KH ಪಾಟೀಲ್ ಇವೆಂಟಿನ ಪದಾಧಿಕಾರಿಗಳಿಗೂ ನನ್ನೆಲ್ಲ ಕ್ರಿಕೆಟ್ ಅಭಿಮಾನಿಗಳ ಪರವಾಗಿ ತುಂಬ ಹೃದಯದ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೀನಿ. ಮುಂದೆ ಬಿದ್ದಂತ ಬಾಲ್ ಎಳೆದು ಬಾರಿಸಿದ್ದಾರೆ. ಈ ಬಾರಿ ಕ್ಯಾಚ್ ಆಗುವ ಸಾಧ್ಯತೆ, ಲೇಟ್ ಸ್ಟಾರ್ಟ್ ತೆಗೆದುಕೊಂಡಿದ್ದಾರೆ. ಒಳ್ಳೆ ಅವಕಾಶ. ಯಾವುದೇ ಲೋಹಿತ್ ಅವರಿಗೆ ಒಂದು ಒಳ್ಳೆ ಅವಕಾಶ ದೊರೀತಾ ಇದೆ. ಜೀವದಾನ ಅನ್ಸುತ್ತೆ. ಲೇಟ್ ಸ್ಟಾರ್ಟ್ ಆಯ್ತು ಅನ್ಸುತ್ತೆ. ಅದು ಅಲರ್ಟ್ ಇದ್ದಿದ್ದಿಲ್ಲ ಗೇಮ್ ಅಲ್ಲಿ. ಮತ್ತೆ ಫೀಲ್ಡ್ ಅಲ್ಲಿ ಬದಲಾವಣೆ. ಒಳ್ಳೆ ಎಸೆತ ವಿನಾಯಕ್ ಅವರಿಂದ. ಈ ಬಾರಿ ಬ್ಲಾಕ್ ಎಸೆತಗಳು. ಮತ್ತೆ ಫಂಬಲ್ ಆಗಿದೆ. ಒಳ್ಳೆ ಎಸೆತಗಾರ. ಈಗಾಗಲೇ ನರಸಾಪುರ ಪ್ರೀಮಿಯರ್ ಲೀಗ್ ಅಲ್ಲಿ ಆಡಿದಂತ ಅನುಭವ ಹೊಂದಿದಂತ ವಿನಾಯಕ್ ಅವರು ಒಳ್ಳೆ ಬಾಲಿಂಗ್ ಪ್ರದರ್ಶನನೇ ಮಾಡ್ತಾ ಇದ್ದಾರೆ ಅನ್ಸುತ್ತೆ. ಈ ಬ್ಲಾಕ್ ಎಸೆತಗಳಲ್ಲಿ ಫೇಮಸ್ ಇವರು. ಸ್ಟ್ರೈಕ್ ಅಲ್ಲಿ ಇದೆ ಜಾಕೀರ್ ಬಾಯ್ ಅವ್ರನ್ನ ಡಾಟ್ ಮಾಡಿಸ್ತಾ ಇದ್ದಾರೆ ವಿನಾಯಕ್. ಭರ್ಜರಿ ಎಸೆತಗಾರ. ಒಳ್ಳೆ ಎಸೆತಗಳು. ಎಂತ ಟೀಮ್ ಅನ್ನ ಪಿಕ್ ಮಾಡಿದ್ದಾರೆ ಸ್ಪಾಟ್ ಅಂತ ಕಂಡರಿಯಾದಾಗೆ ಕಂಡುಕೊಳ್ಳೋ ಹಾಗೆ ಇವತ್ತು ತೋರ್ತಾ ಪ್ರದರ್ಶನ ಮಾಡ್ತಾ ಇದ್ದಾರೆ. ಎಲ್ಲಿರುವವರನ್ನ ಇಂಥ ವೇದಿಕೆಯಲ್ಲಿ ಸೃಷ್ಟಿ ಮಾಡಿಕೊಡ್ತಾ ಇದ್ದಾರೆ. ಮತ್ತೊಂದು ಬ್ಲಾಕ್ ಎಸೆತಗಳು ಬ್ಯಾಟಿನ ಹೊರ ಹಂಚಿಕೆತಾಗಿದೆ. ನೇರವಾಗಿ ಒಂದು ರನ್ನ. ಇಂಥ ದೊಡ್ಡ ವೇದಿಕೆಯಲ್ಲಿ ಇದೇ ಪ್ರಥಮ ಬಾರಿಗೆ ಆಡ್ತಾ ಇದ್ದಾರೆ ಅನ್ಸುತ್ತೆ ವಿನಾಯಕ್ ಅವರು. ವಿನಾಯಕ್ ಸಿಂಗ್ ನರಸಾಪುರ್ ಪ್ರೀಮಿಯರ್ ಲೀಗ್ ಅಲ್ಲಿ ಆಡಿ ಬಂದು KH ಪಾಟೀಲ್ ಸೀಸನ್ 2 ಅಲ್ಲಿ ಬಿಡ್ಡಾಗಿ ಇವತ್ತು ಅದು ಸ್ಪಾಟನ್ ಕಣ್ಣಿಗೆ ಬಿದ್ದು ಇಂಥ ನೂರಾರು ಪ್ರೇಕ್ಷಕರ ನಡುವೆ ಭರ್ಜರಿ ದಾಂಡಿಗರನ್ನ ಮಿಂಚಿಸ್ತಾ ಇದ್ದಾರೆ ಅಂದ್ರೆ ಒಳ್ಳೆ ಎಸೆತಗಳು ಅವರದಿದು. ಮತ್ತೊಂದು ಬ್ಲಾಕ್ ನೋಡ್ರಿ. ಎಂತ ಶಾರ್ಟ್ ಆಫ್ ಫಾರ್ಮೆಟ್ ಅಲ್ಲಿ ಎಂತ ಬ್ಲಾಕ್ ಗಳಿಸ್ತಾ ಇದ್ದಾರೆ ಅಂದ್ರೆ ಯಾವುದೇ ಅವಕಾಶ ನೀಡ್ತಾ ಇಲ್ಲ. ಭರ್ಜರಿ ದಾಂಡಿಗರ ಬುಧ ಪ್ರದರ್ಶನ ಮಾಡಕ್ಕೆ ಅವಕಾಶನೇ ನೀಡ್ತಾ ಇಲ್ಲ ಇವತ್ತು. ಕೇವಲ ಒಂದೊಂದು ರನ್ಗಳನ್ನು ಮಾತ್ರ ನೀಡ್ತಾ ಇದ್ದಾರೆ. ಎಂತ ಕ್ವಾಲಿಟಿ ಸೆಟ್ ಅನ್ನ ಮಾಡ್ಕೊಂಡು ಬಂದಿದೆ ಸ್ಪಾಟನ್ ತಂಡ. ಬೇಕಾಗತ್ತೆ ಇಲ್ಲಿಂದ ಡಾಮಿನೇಟರ್ ಡೇ ಟೇಬಲ್ಸ್ ತಂದಕ್ಕೆ. ಮತ್ತೊಂದು ಬ್ಲಾಕ್. ಈ ಬಾರಿ ಒಳ್ಳೆ ಹೊಡೆತ. ಕ್ಯಾಚ್ ಆಗೋ ಸಾಧ್ಯತೆ. ಹೇಳ್ತಾ ಇದ್ದಂಗೆ ವಿನಾಯಕ್ ಅವರು ತೆಗೆದುಕೊಳ್ತಾ ಇದ್ದಾರೆ. ಎಂತ ಕ್ವಾಲಿಟಿ ಬ್ಯಾಟ್ಸ್ಮನ್ ಅನ್ನ ಡಗ್ಔಟ್ಗೆ ಟಾಟಾ ಬೈ ಬೈ ಸಿ ಯು ಅನಿಸ್ತಾ ಇದೆ. ಲೋಹಿತ್ ಅವರಿಗೆ ಜೀವದಾನ ದೊರೆತಿದೆ. ಇಲ್ಲಿಂದ ಬೇಕಾಗತ್ತೆ ಒಳ್ಳೆಯ ಬಿಗ್ ಹಿಟ್ಗಳು. ಬೋಲ್ಡ್ ಆಗ್ತಾ ಇದ್ದಾರೆ ನಾಗರಾಜ್ ಅವರಿಂದ. ಭರ್ಜರಿ ವಿಕೆಟ್. ಲೋಹಿತ್ ಅವರು ತಮ್ಮ ವಿಕೆಟ್ ಅನ್ನು ಒಪ್ಪಿಸಿ ಹೋಗ್ತಾ ಇದ್ದಾರೆ ರಿವರ್ಸ್ ಮಾಡಲು. ಮತ್ತೊಂದು ವಿಕೆಟ್ ಅನ್ನು ಕಳೆದುಕೊಳ್ತಾ ಇದೆ.
ಒಳ್ಳೆ ಲೇಟ್ ಕಟ್ ಮಾಡಿದ್ದಾರೆ. ಬಲ್ ಆಗಿದೆ, ಮಿಸ್ ಫೀಲ್ಡ್ ಆಗದ ಕಾರಣ 2ನೇ ರನ್ಗೂ ಕೂಡ ಕಾಲ್ ಮಾಡ್ತಾ ಇದ್ದಾರೆ. 2 ರನ್ ತೆಗೆದುಕೊಳ್ಳಲು ಯಶಸ್ವಿಯಾಗಿದ್ದಾರೆ. ಫೀಲ್ಡರ್ ಅಲರ್ಟ್ ಇದ್ದಿದ್ದಿಲ್ಲ ಅನ್ಸುತ್ತೆ. ಮತ್ತೆ ನಾಗರಾಜ್ ಟು ಮಲಿಕ್. ಮತ್ತೊಂದು ಇದು ಕೂಡ ಒಳ್ಳೆ ಅಗಲವಾದ ಎಸೆತ, ಅತಿರಿಕ್ತ ರನ್ ಅನ್ನು ನೀಡ್ಕೊಡ್ತಾ ಇದ್ದಾರೆ. ಮತ್ತೊಂದು ಸ್ಲೋ ಡೆಲಿವರಿ, ಅಷ್ಟೇ ಲೇಟ್ ಕಟ್ ಮಾಡಿದ್ದಾರೆ. ಪಾಯಿಂಟ್ ಹತ್ರ ಹಿಡಿದೆಸೆಯಷ್ಟರಲ್ಲಿ 1 ರನ್ ತೆಗೆದುಕೊಳ್ಳಲು ಯಶಸ್ವಿಯಾಗಿದ್ದಾರೆ. ತಂಡದ ಮೊತ್ತ 40ಕ್ಕೆ ಮುನ್ನಡೆ ಪಡೆದುಕೊಳ್ತಾ ಇದೆ. 7ನೇ ಅವರ ಪ್ರಗತಿ ಹಂತದಲ್ಲಿ. ಒಳ್ಳೆ ಬಾಲಿಂಗ್ ಪ್ರದರ್ಶನ ಇಲ್ಲಿವರೆಗೂ ಸ್ಪಾಟನ್ ಕಡೆಯಿಂದ. ಮತ್ತೊಂದು ಬ್ಯಾಕ್ ಆಫ್ ದ ಲೈನ್ ಸ್ಲೋ ಡೆಲಿವರಿ ಯಶಸ್ವಿ ಆಗ್ತಾ ಇದ್ದಾವೆ ನಾಗರಾಜ್ ಅವರಿಂದ. ಒಳ್ಳೆಯ ಬೌಲಿಂಗ್ ಪ್ರದರ್ಶನ ಸ್ಪಾಟನ್ ಕಡೆಯಿಂದ ಬರ್ತಾ ಇದೆ. ಕೇವಲ 1 ಬೌಂಡ್ರಿಯನ್ನು ಮಾತ್ರ ಬಿಟ್ಕೊಟ್ಟಿದ್ದಾರೆ ಇಲ್ಲಿವರೆಗೂ. ಒಳ್ಳೆ ಫೀಲ್ಡಿಂಗ್, ಒಳ್ಳೆ ಕ್ಯಾಚಿಂಗ್ ಪ್ರದರ್ಶನ. 3 ಕ್ಯಾಚ್ಗಳನ್ನು ಕ್ವಾಲಿಟಿಯಾಗಿ ತೆಗೆದುಕೊಂಡಿದ್ದಾರೆ. ಅದರ ಪ್ರದರ್ಶನ ಇವತ್ತು 6 ವಿಕೆಟ್ ಅನ್ನು ಕದ್ದಿದ್ದಾರೆ. ಮತ್ತೊಂದು ಸ್ಲೋ ಡೆಲಿವರಿ, ಈ ಬಾರಿ ಎಳೆದು ಬಾರಿಸಿದ್ದಾರೆ. ಹಿಡಿದು ಎಸೆಯಷ್ಟರಲ್ಲಿ 2ನೇ ರನ್ಗೂ ಕೂಡ ಕಾಲ್ ಮಾಡಿದ್ದಾರೆ. ಒಳ್ಳೆ ಕಾಲ್ ಅದು ಮಲಿಕ್ ಅವರಿಂದ. 2 ರನ್ ತೆಗೆದುಕೊಳ್ತಾ ಇದ್ದಾರೆ. ಹೇಳಕ್ಕಾಗಲ್ಲ, ಪ್ರತಿ 1 ರನ್ ಕೂಡ ಆಸರೆ. ಯಾವುದೇ ಹಂತಕ್ಕೂ ಕೂಡ ಹಾಗೆ ಇಲ್ಲ, ಹೇಳಕ್ಕಾಗಲ್ಲ. ಪಿಚ್ ಪ್ರತಿ ರನ್ಗೂ ಕೂಡ ಗೌರವ ಕೊಡೋದು ಧರ್ಮ ಆಗತ್ತೆ ಆಟಗಾರಂದು. ಮತ್ತೊಂದು ಭರ್ಜರಿ ಹೊಡ್ತಾ ಈ ಬಾರಿ ಗ್ಯಾಪ್ ಅಲ್ಲಿ ಹೋಗ್ತಾ ಇದೆ. ಸ್ಲೋ ಆದ ಕಾರಣ 2 ರನ್ ಯಶಸ್ವಿಯಾಗಿ ತೆಗೆದುಕೊಳ್ತಾ ಇದ್ದಾರೆ. ಯಶಸ್ವಿ 2 ಹಾಗೆ ತೆಗೆದುಕೊಳ್ತಾ ಹೋಗ್ತಾ ಇದ್ದಾರೆ. ತಂಡದ ಮೊತ್ತ 44. 7 ಓವರ್ ಮುಕ್ತಾಯಕ್ಕೆ 6 ವಿಕೆಟ್ಗಳ ನಷ್ಟಕ್ಕೆ.
8ನೇ ಓವರ್ ಪ್ರಗತಿ ಹಂತದಲ್ಲಿ ತಂಡದ ಮೊತ್ತ 45ಕ್ಕೆ ಮುನ್ನಡೆ ಪಡೆದುಕೊಳ್ತಾ ಇದೆ. 6 ವಿಕೆಟ್ ಅನ್ನು ಕಳೆದುಕೊಂಡು ಒಳ್ಳೆಯ ಬೌಲಿಂಗ್ ಪ್ರದರ್ಶನ ಕಂಡುಕೊಂಡಿದೆ ಸ್ಪಾಟನ್ ತಂಡ ಇಲ್ಲಿವರೆಗೂ. ಬಟ್ ಇಲ್ಲಿಂದ ಪ್ರತಿ ಓವರಿಗೆ 10 ಕಳಿಸಿದ್ರು ಕೂಡ ಒಂದು ಕಾಂಪಿಟೇಟಿವ್ ಸ್ಕೋರ್ ಕಂಡುಕೊಳ್ತಾ ಇದ್ದಾರೆ ಅನ್ಸುತ್ತೆ. ಅದನ್ನ ವಿಕೆಟ್ ಕಳೆದುಕೊಳ್ಳೋ ಹಾಗೇನೆ ಮೂವ್ ಆಗ್ಬೇಕಾಗತ್ತೆ. ಇದು ಕೂಡ ಒಳ್ಳೆಯ ಎಸೆತ, ಯಾವುದೇ ಅವಕಾಶವಿಲ್ಲ. ಆಸಿಫ್ ಅವರಿಂದ ಒಂದೊಳ್ಳೆ ರನ್ನಿನ ಅವಶ್ಯಕತೆ ಇದೆ. ಈ ಬಾರಿ ಅತಿರಿಕ್ತ ರನ್ ಬಿಟ್ಕೊಡ್ತಾ ಇದ್ದಾರೆ ರಾಜು ಅವರು. ಇಲ್ಲಿವರೆಗೂ ಒಳ್ಳೆ ಎಸೆತನ ಎಸೆದಿದ್ರು. ಔಟ್ಸೈಡ್ ಆಫ್ ಸ್ಟಿಕ್ ಹಾಕೋದನ್ನ ಒಳ್ಳೆ ಬ್ಯಾಕಪ್ ಮಾಡ್ತಾ ಇದ್ದಾರೆ ನಾಗರಾಜ್ ಅವರು ಹಾಕಿ ಅಂತ ಹೇಳಿ. ಪ್ರತಿ ರನ್ ಕೂಡ ಇಲ್ಲಿಂದ ಇಂಪಾರ್ಟೆಂಟ್ ಆಗುತ್ತೆ ಡೇ ಡೆವಿಲ್ಸ್ ತಂಡಕ್ಕೆ. ಮುಂದೆ ಬಿದ್ದ ಬಾಲ್ ಯಾರು ಬಾರಿಸಿದ್ದಾರೆ, ಗಾಳಿಯಲ್ಲಿ ಇದು ಕೂಡ ಡ್ರಾಪ್ ಆಗುತ್ತೆ. ಎರಡನೇ ರನ್ ಈ ಬಾರಿ ಮುಂದೆ ಬಿದ್ದಂತ ಬಾಲ್ ಬಲವಾಗಿ ಬಾಲಿಸುವ ಯತ್ನ. ಬ್ಯಾಟಿನ ಹೊರ ಹಂಚಿಗೆತ್ತಾಗಿ ನೇರವಾಗಿ ಶಾರ್ಟ್ ಥರ್ಡ್ ಮ್ಯಾನ್ ಹತ್ರ ಹೋಗ್ತಾ ಇದೆ. ಹಿಡಿದೇಸಿ ಅಷ್ಟರಲ್ಲಿ 1 ರನ್ ಮಾತ್ರ. ಎಂಟು ಓವರ್ಗಳ ಮುಕ್ತಾಯಕ್ಕೆ ತಂಡದ ಮೊತ್ತ 49, 6 ವಿಕೆಟ್ಗಳ ನಷ್ಟಕ್ಕೆ. De una. ಬಲವಾದ ಮನವಿ ರಾಜು ಅವರಿಂದ. ಮೊದಲನೇ ಎಸೆತ ಸ್ಲೋ ಡೆಲಿವರಿ ಎಸೆದಿದ್ರು. ನಾಟ್ ಔಟ್ ಅಂತ ಹೇಳಿ ಹೇಳ್ತಾ ಇದ್ದಾರೆ. ಒಳ್ಳೆ ಎಸೆತ ರಾಜು ಅವರಿಂದ. ಮೊದಲನೇ ಎಸೆತ ಸ್ಲೋ ಡೆಲಿವರಿಗೆ ಎಸೆದಿದ್ರು. ಯಾವುದೇ ಅವಕಾಶ ನೀಡಲಿಲ್ಲ ಆಸಿಫ್ ಅವರಿಗೆ. ಮತ್ತೊಂದು ಸ್ಲೋ ಡೆಲಿವರಿ, ಮತ್ತೊಂದು ಡಾಟ್ ಆಗಿ ಕನ್ವರ್ಟ್ ಆಗ್ತಾ ಇದೆ. ಅಣ್ಣ ತಮ್ಮ ಕೂಡಿ ಏನೋ ಮ್ಯಾಜಿಕ್ ಗಳನ್ನ ಕಂಡುಕೊಳ್ತಾ ಇದ್ದಾರೆ ಅನ್ಸುತ್ತೆ. ಯಾವುದೇ ಅವಕಾಶ ನೀಡ್ತಾ ಇಲ್ಲ ಆಸಿಫ್ ಅವ್ರಿಗೆ.
ಬರುವ ವೇಗ ಬೇರೆ, ಎಸೆಯುವ ವೇಗ ಬೇರೆ. ಒಳ್ಳೆ ಟೀಮ್ ವರ್ಕ್ ಅನ್ನು ಕಂಡುಕೊಂಡಿದೆ ಸ್ಪಾಟನ್ ತಂಡ. ಬಲವಾದ ಮನವಿ, ಈ ಬಾರಿ ಔಟ್ ಆಗ್ತಾ ಇದೆ. ಪಿಚ್ಚಿನ ಹೊರಗಡೆ ಬನ್ನಿ ಅಂತ ಕೇಳ್ಕೊಳ್ತಾ ಇದ್ದೀನಿ. 7ನೇ ವಿಕೆಟ್ ಕೂಡ ಕಳೆದುಕೊಳ್ತಾ ಇದೆ. ಡೇರ್ ಡೆವಿಲ್ಸ್ ತಂಡ ಭರ್ಜರಿ ಟೀಮ್ ವರ್ಕ್ ಅನ್ನ ಕಂಡು ಮುಂದಿನ ಬ್ಯಾಟ್ಸ್ಮನ್ ಆಗಿ ಶಾಬಾಜ್ ಅವರು ಬರ್ತಾ ಇದ್ದಾರೆ. ಒಳ್ಳೆ ಬೌಲಿಂಗ್ ಪ್ರದರ್ಶನ ರಾಜು ಅವರಿಂದ. ರಾಜು ಭಜಂತ್ರಿ ರಾಜರ ಇದು ಕೂಡ ಸ್ಲೋ ಡಿಲಿವರಿ ಆಗುತ್ತೆ. ಒಳ್ಳೆ ಎಸೆತ ರಾಜು ಅವರಿಂದ. ತಂಡದ ನಾಯಕ ರಾಜು ರಾಜ ಭರ್ಜರಿ ಮೈಂಡ್ ಗೇಮ್ ಮಾಡ್ತಾ ಇದ್ದಾರೆ. ಯಾವುದೇ ರನ್ ಅನ್ನ ಬಿಟ್ಕೊಟ್ಟಿಲ್ಲ. ಕೊನೆಯ 4 ಎಸೆತಗಳು ಡಾಟ್ಗಳಾಗಿ ಕನ್ವರ್ಟ್ ಆಗಿದೆ. ಅದರಲ್ಲಿ 1 ವಿಕೆಟ್ ಕೂಡ ಒಪ್ಪಿಸಿದೆ. ಸ್ಲೋ ಡೆಲಿವರಿಗಳು, ವೇರಿಯೇಷನ್ಗಳು. ಇದು ಬಾಲ್ಟ್ ಆಗುತ್ತೆ. ಬಿಡ್ತಾ ಇದ್ದಂಗೆ ಏನು ವೈಡ್ ಅನ್ಕೊಂಡಿದ್ರು, ಬಟ್ ಇದು ಡೈರೆಕ್ಟ್ ಆಗುತ್ತೆ. ಮತ್ತೊಂದು ವಿಕೆಟ್ ಕಂಡುಕೊಳ್ತಾ ಇದ್ದಾರೆ ರಾಜೀವ್ ಅವರು. ರಾಜ ಭರ್ಜರಿ ಬೌಲಿಂಗ್ ಪ್ರದರ್ಶನ ರಾಜು ಅವರಿಂದ. ಸಂಘಟಿತವಾಗಿ ಬಂದಿದೆ, ಅದನ್ನು ಯಶಸ್ವಿಯಾಗಿ ಕಂಡುಕೊಂಡಿದೆ ಅಂತಾನೆ ಹೇಳ್ಬೋದು. ಯಾವುದೇ ಅವಕಾಶ ನೀಡ್ತಾ ಇಲ್ಲ. ಅವಕಾಶ ನೀಡಿದ್ದನ್ನು ಕೂಡ ಕೈ ಚೆಲ್ಕೊಳ್ತಾ ಇದೆ ಡೇರ್ ಡೆವಿಲ್ಸ್ ತಂಡ. ಓಪನ್ ಅಪ್ ಮೈಂಡ್ ಅಲ್ಲಿ, ಪಾಸಿಟಿವ್ ಅಲ್ಲಿ ಬಂದು ಆಡಲೇಬೇಕು ಕ್ರಿಕೆಟ್ ಆಟಗಾರರು. ಯಾವುದೇ ಅವಕಾಶವನ್ನ ಬಿಡೋ ಹಾಗೇನೆ ಇಲ್ಲ. ನೆರವೇರಿದಂತ ಸಾವಿರಾರು ಕ್ರೀಡಾಪಟುಗಳ ಎದುರುಗಡೆ ಇದೊಂದು ಒಳ್ಳೆ ಅವಕಾಶ ಪ್ರದರ್ಶಿಸಲು. ಇದು ಕೂಡ ಸ್ಲೋ ಡೆಲಿವರಿ. ಇದು ಕೂಡ 1 ರನ್ ಅನ್ನ ಬಿಟ್ಕೊಡ್ತಾ ಇದ್ದಾರೆ. ಓವರ್ ಮುಕ್ತಾಯ. 9 ಓವರ್ಗಳ ಮುಕ್ತಾಯಕ್ಕೆ ತಂಡದ ಮೊತ್ತ 58 ವಿಕೆಟ್ಗಳ ನಷ್ಟಕ್ಕೆ.
ಎಸ್, ಮತ್ತೆ ವಿನಾಯಕ್ ಸಿಂಗ್ ಅವರು ಬರ್ತಾ ಇದ್ದಾರೆ ದಕ್ಷಿಣ ತುದಿಯಿಂದ. ಕೊನೆಯ 6 ಎಸೆತಗಳು ಮೊದಲ ಇನ್ನಿಂಗ್ಸ್ ಅನ್ನು ಮುಕ್ತಾಯಗೊಳಿಸಲು. ಮತ್ತೆ ಫೀಲ್ಡ್ ಅಲ್ಲಿ ಬದಲಾವಣೆ. ಬಿಲಬೈನ್ ಸ್ವಲ್ಪ ಬೇಗನೆ ಮುಗಿಸ್ಕೊಳ್ಳಿ. ಇದು ಅತಿರಿಕ್ತ ನೋಬಾಲ್ ಆಗುತ್ತೆ. ವಿನಾಯಕ್ ಸಿಂಗ್ ಅವ್ರದ್ದು ಫ್ರೀ ಹಿಟ್ ದೊರೀತಾ ಇದೆ. ವಿನಾಯಕ್ ಸಿಂಗ್ ಅವ್ರದ್ದು ಔಟ್ಸೈಡ್ ಆಫ್ ಸ್ಟಿಕ್ ಹಾಕೋ ಎಲ್ಲ ಯಶಸ್ವಿ ಎಸೆತಗಳು ಅವ್ರದ್ದು. ಬಟ್ ತುಂಬಾ ವೈಡ್ ಆದ ಕಾರಣ ನೋಬಾಲ್ ಆಗಿ ಫ್ರೀ ಹಿಟ್ಟಿನ ಅವಕಾಶ. ಮತ್ತೊಂದು ಬ್ಲಾಕ್ ಎಸೆತಗಳು ಬಟ್ ಸರಿಯಾಗಿ ಕನೆಕ್ಟ್ ಆಗದಿರೋ ಕಾರಣ ಕೇವಲ 1 ರನ್ ಮಾತ್ರ. 2ನೇ ರನ್ ಕಾಲ್ ಮಾಡಿದ್ರೆ ಔಟ್ ಆಗ್ತಾ ಇದ್ದಾರೆ. ಮತ್ತೊಂದು ವಿಕೆಟ್ ಅನ್ನು ಕೂಡ ಕಳೆದುಕೊಳ್ತಾ ಇದೆ ಡೇ ಡೆವಿಲ್ಸ್. 9ನೇ ವಿಕೆಟ್ ಕೂಡ ಕಳೆದುಕೊಳ್ತಾ ಇದೆ. ರಾಂಗ್ ಕಮ್ಯುನಿಕೇಶನ್. ಒಂದೊಳ್ಳೆ ಫೀಲ್ಡಿಂಗ್ ಪ್ರದರ್ಶನ ಮಾಡೋದ್ರ ಮುಖಾಂತರ 9ನೇ ವಿಕೆಟ್ ಅನ್ನು ಕದೀತಾ ಇದ್ದಾರೆ ಸ್ಪಾಟನ್ ತಂಡ. ಮತ್ತೆ ವಿನಾಯಕ್ ಸಿಂಗ್ ಮತ್ತೊಂದು ಬ್ಲಾಕ್ ಎಸೆತಗಳು. ಭಾರಿ ಸ್ಪೆಷಲಿಟಿ ಎಸೆತಗಾರ ಇವರು. ನಾವು ನೋಡಿದೀವಿ ನರಸಾಪುರ ಪ್ರೀಮಿಯರ್ ಲೀಗ್ ಅಲ್ಲಿ ಔಟ್ಸೈಡ್ ಆಫ್ ಸ್ಟಿಕ್ ಎಲ್ಲ ಬ್ಲಾಕ್ ಎಸೆತಗಳು ಯಶಸ್ವಿ ಇವರು. ಅದನ್ನೇ ಇವತ್ತನ್ನ ಕಂಡುಕೊಳ್ತಾ ಇದೆ. ಒಳ್ಳೆ ಟೀಮನ್ನ ಬಾಲಿಂಗ್ ಅಂತೂ ಪಕ್ಕಾ ಪಿಕ್ ಮಾಡಿದೆ ಅನ್ಸುತ್ತೆ ನಮ್ಮ ಸ್ಪಾಟನ್ ತಂಡ. ಯಾವುದೇ ಅವಕಾಶ ನೀಡ್ತಾ ಇಲ್ಲ ದಾಂಡಿಗರಿಗೆ. ಇಲ್ಲಿವರೆಗೂ ಕೇವಲ ಒಂದೇ ಒಂದು ಬೌಂಡ್ರಿ ನೀಡಿದ್ದಾರೆ. ಅದು KH ಪಾಟೀಲ್ ಕ್ರಿಕೆಟ್ ಲೋಕದ ಮೊದಲನೇ ಸೀಸನ್ 2ನ ಮೊದಲನೇ ಪಂದ್ಯದಲ್ಲಿ ಕೇವಲ ಒಂದು ಬೌಂಡ್ರಿ. ಅಂದರೆ ಒಳ್ಳೆಯ ಬೌಲಿಂಗ್ ಪ್ರದರ್ಶನ ಅಂತ ಹೇಳ್ಬೋದು ಸ್ಪಾಟನ್ ತಂಡದಿಂದ. ಮತ್ತೊಂದು ಬ್ಲಾಕ್ ಎಸೆತಗಳು. ಕ್ವಾಲಿಟಿ ಬೌಲಿಂಗ್ಗಳು ನೋಡ್ಬೋದು. ಶಾರ್ಟ್ ಆಫ್ ಫಾರ್ಮೆಟ್ ಅಲ್ಲಿ ಕೇವಲ 3ರಿಂದ 4 ಸ್ಟೆಪ್ ಬಂದು ಹೊಡ್ತಾ ಇದ್ದಾರೆ. ಒಂದು ಬಿಗ್ ಶೆಲ್ಟ್ ಹೊಡಿಲೇಬೇಕು ನಾವು ಸೂರಜ್ ಜಮಾದಾರ್ ಅವ್ರಿಗೆ. ಎಂತ ಟೀಮನ್ನ ಸೆಟ್ ಮಾಡಿದ್ದಾರೆ. ಮತ್ತೊಂದು ಬ್ಲಾಕ್ ಎಸೆತ ಔಟ್ಸೈಡ್ ಆಫ್ ಸ್ಟಿಕ್. ಇದು ಕೂಡ ಡಾಟ್ ಆಗುತ್ತೆ ವಿನಾಯಕ್ ಸಿಂಗ್ ಅವರಿಂದ. ಬಾಲ್ ಕಾಣಲ್ಲ, ಅದು ಹಂಗೆ ಎಸೆದ್ರೆ ನಾಗರಾಜ್ ಅವರೇ. ಪ್ರಣವ್ ಅವರಿಂದ ಮತ್ತೊಂದು ಡಾಟ. ತಂಡದ ಮೊತ್ತ 53. ಕೊನೆಯ ಓವರನ್ನು ಎಸೆತಾ ಇದ್ದಾರೆ. ಒಳ್ಳೆ ಬೌಲಿಂಗ್ ಪ್ರದರ್ಶನ ವಿನಾಯಕ್ ಸಿಂಗ್ ಅವರಿಂದ. ಮತ್ತೊಂದು ಬ್ಲಾಕ್ ಎಸೆತ, ಮತ್ತೊಂದು ರನ್ ಅನ್ನು ಕದಿಯಲು ಯಶಸ್ವಿ ಆಗ್ತಾ ಇದ್ದಾರೆ. ಒಂದೊಂದು ಹಾಗೆ ನೀಡ್ತಾ ಇದ್ದಾರೆ ಸ್ಪಾಟನ್ ತಂಡದವರು. ಐವತ್ತ 54ಕ್ಕೆ ಮುನ್ನಡೆ ಪಡೆದುಕೊಳ್ತಾ ಇದೆ. ಇದು ಕೂಡ ಬ್ಲಾಕ್ ಆಗುತ್ತೆ, ಇದು ಕೂಡ ಡಾಟ್ ಆಗುತ್ತೆ. 10 ಓವರ್ಗಳ ಮುಕ್ತಾಯಕ್ಕೆ ತಂಡದ ಮೊತ್ತ 54.
ಡೇ ಡೆವಿಲ್ಸ್ ತಂಡ ಈ ಮೊತ್ತವನ್ನ ಎಲ್ಲಿವರೆಗೆ ಒಯ್ತಾರೆ ಅಂತ ಹೇಳ್ಬಿಟ್ಟು ಸರಿಯಾಗಿ ಕನೆಕ್ಟ್ ಆಗದೆ ಇರೋ ಕಾರಣ ಲೆಗ್ ಬೈಸ್ ಮುಖಾಂತರ ಒಂದರನ್ನ ತೆಗೆದುಕೊಳ್ತಾ ಇದ್ದಾರೆ. ಮತ್ತೆ ಸ್ಟ್ರೈಕ್ ಅಲ್ಲಿ ಇವಾಗ ಬಿಲ್ ಅವರಿದ್ದಾರೆ. ಮುಂದೆ ಬಿದ್ದ ಬಾಲ್ ರಕ್ಷಣಾತ್ಮಕ ಆಟ, ಎಕ್ಸ್ಟ್ರಾ ಕವರ್ ಹತ್ರ ತಳ್ಳಿ ಒಂದು ರನ್ನ ತೆಗೆದುಕೊಳ್ತಾ ಇದ್ದಾರೆ. ತಂಡದ 2ಕ್ಕೆ ಮುನ್ನಡೆ ಪಡೆದುಕೊಳ್ತಾ ಇದೆ ಮೊದಲನೆಯವರ ಪ್ರಗತಿ ಹಂತದಲ್ಲಿ. ಮತ್ತೊಂದು ರಕ್ಷಣಾತ್ಮಕ ಆಟ ನಾಗರಾಜ್ ಅವರಿಂದ. ಈ ಬಾರಿ 2ನೇ ರನ್ಗೆ ಕಾಲ್ ಮಾಡ್ತಾರ, ಕಾದು ನೋಡೋಣ. 2 ರನ್ಗೆ ಕಾಲ್ ಮಾಡಿದ್ದಾರೆ. ಹಿಡಿದು ಎಷ್ಟರಲ್ಲಿ ಒಳ್ಳೆಯ ಬ್ಯಾಟಿಂಗ್ ಪ್ರದರ್ಶನ. ಮತ್ತೆ ಲೋ ಹಿಟ್ಟು ನಾಗರಾಜ್. ಮತ್ತೊಂದು ಈ ಬಾರಿ ರಿವರ್ಶಿಪ್ ಮಾಡೋ ಯತ್ನ ಮಿಸ್ ಆಗಿದೆ. ಇದು ಕೂಡ ಮಿಸ್ ಫೀಲ್ಡ್ ಆಗಿದೆ. ಒಳ್ಳೆ ಫೀಲ್ಡಿಂಗ್ ಪ್ರದರ್ಶನ. ಕೊನೆಯಲ್ಲಿ 3ನೇ ರನ್ಗೆ ಕಾಲ್ ಮಾಡಿದ್ದಾರೆ ಬಿಲ್ ಅವರು. ಬೇಡ ಅಂತ ಹೇಳಿ ನಾಗರಾಜ್ ಅವರು ಕಾಲ್ ಬ್ಯಾಕ್ ಮಾಡಿಕೊಟ್ರು. ಒಳ್ಳೆ ಕಾಲ್, ಅದು ಒಳ್ಳೆ ಅವಕಾಶ ಇತ್ತು. ಬಟ್ ಉದಯ್ ಅವರ ಕೈಯಲ್ಲಿ ಅದು ಉಳಿಲಿಲ್ಲ ಬಾಲ್. ನೀವು 2 ರನ್ ತೆಗೆದುಕೊಳ್ತಾ ಇದ್ದಾರೆ. ಮತ್ತೆ ಲೋಹಿತ್ ನಾಗರಾಜ್ ಮತ್ತೊಂದು ಬಲವಾಗಿ ಹೊಡೆಯಲಿ ಯತ್ನ. ಅಷ್ಟೇ ಒಳ್ಳೆ ಬೌಲಿಂಗ್ ಪ್ರದರ್ಶನ ಲೋಹಿತ್ ಅವರಿಂದ. ಒಳ್ಳೆ ಫೇಸ್ ಅಲ್ಲಿ ಎಸೆದ್ರು ಆ ಬಾಲನ್ನ. ಮತ್ತೊಂದು ಡಾಟ್ ಆಗುತ್ತೆ. ಇದೇ ತರ ಬೌಲಿಂಗ್ ಪ್ರದರ್ಶನ ಬೇಕು 10 ಓವರ್ವರೆಗೂ, ಕೊನೆ ಓವರ್ವರೆಗೂ ಮ್ಯಾಚ್ ಅನ್ನ ಒಯ್ಯಲು.
ಮತ್ತೊಂದು ರಕ್ಷಣಾತ್ಮಕ ಆಟ ಅಷ್ಟೇ ಫಾಲೋ ಥ್ರೂ ಅಲ್ಲಿ ಒಳ್ಳೆ ಫೀಲ್ಡಿಂಗ್ ಪ್ರದರ್ಶನ ಲೋಹಿತ್ ಅವರಿಂದ ಬರ್ತಾ ಇದೆ. ಮೊದಲನೇ ಓವರ್ ಮುಕ್ತಾಯಕ್ಕೆ ತಂಡದ ಮೊತ್ತ 6. ಯಾವುದೇ ವಿಕೆಟ್ ನಷ್ಟವಿಲ್ಲದೆ ಸ್ಪಾಟನ್ ತಂಡದಿಂದ. ಮೆಹಬೂಬ್ ಅವರು ಮೊದಲ ಓವರಲ್ಲಿ 6 ರನ್ ಬಿಟ್ಕೊಡತ್ತ ಲೋಹಿತ್ ಅವರು ಮತ್ತೆ ಒಳ್ಳೆ ಫೀಲ್ಡಿಂಗ್ ಅನ್ನ ಸೆಟ್ ಮಾಡ್ತಾ ಇದ್ದಾರೆ. ಕ್ಲೋಸ್ ಫೀಲ್ಡಿಂಗ್ ಅನ್ಸುತ್ತೆ ಇದು. ಸರ್ಕಲ್ ಅಲ್ಲಿ ಕಟ್ ಹಾಕೋ ಪ್ರಯತ್ನ ಅವರನ್ನ. ಸ್ಟ್ರೈಕ್ ಅಲ್ಲಿ ಬಿಲಾಲ್ ಅವರು. ಮತ್ತೊಂದು ಬ್ಯಾಕ್ ಅಪ್ ಅಂತೂ ಮುಂದೆ ಬಿದ್ದಂತ ಬಾಲ್ ಎಳೆದು ಬಾರಿಸಲು ಯಶಸ್ವಿಯಾಗಿದ್ದಾರೆ. ತುಂಬಾ ಸ್ಲೋ ಡೆಲಿವರಿ. 4 ರನ್. ಈ ಬಾರಿ ಕಟ್ ಮಾಡಿದ್ರೆ ಅಯ್ಯೋ ಕ್ಯಾಚ್ ಡ್ರಾಪ್ ಆಗ್ತಾ ಇದೆ ಅನ್ಸುತ್ತೆ. 1 ರನ್ ಕದಿಯಲ್ಲಿ ಯಶಸ್ವಿ ಆಗಿದ್ದಾರೆ. ಸ್ವಲ್ಪ ಏನಾದ್ರು ಕಿಶೋರ್ ಅವರು ಮುಂದೆ ಡೈ ಹೊಡೆದಿದ್ರೆ ಒಳ್ಳೆ ಅವಕಾಶ ಅದು. ಬಿಲಾಲ್ ಅವ್ರಿಗೊಂದು ಒಳ್ಳೆ ಅವಕಾಶ ದೊರೀತಾ ಇದೆ. ಮತ್ತೆ ಮೆಹಬೂಬ್ ಟು ನಾಗರಾಜ್. ಈ ಬಾರಿ ಮುಂದೆ ಮನವಿ. ನಾಗರಾಜ್ ಅವರೇ ಹೋಗ್ತಾ ಇದ್ದಾರೆ. ಭರ್ಜರಿ ವಿಕೆಟ್ ಅನ್ನ ಪಡೆದುಕೊಳ್ತಾ ಇದೆ. ವಿಕೆಟ್ ಅಂತೇಳಿ ಒಪ್ಪಿಸಿ ಹೋಗ್ತಾ ಇದ್ದಾರೆ. ಒಪ್ಪಿಸಿ ಹೋಗ್ತಾ ಇದ್ದಾರೆ ನಾಗರಾಜ್ ಅವರು. ಪ್ರಾಮಾಣಿಕತೆಗೆ ಇನ್ನೊಂದು ಹೆಸರೇ ಪ್ರಜ್ವಲ್. ಲಕ್ಕುಂಡಿ ಪ್ರಜ್ವಲ್ ಪ್ರಾಮಾಣಿಕತೆಯನ್ನ ನಾಗರಾಜ್ ಅವರು ತಮ್ಮ ಪ್ರಾಮಾಣಿಕತೆಯನ್ನು ತೋರಿಸ್ತಾ ಇದ್ದಾರೆ. ಇನ್ನೂ ವಿಕೆಟ್ ನೀಡದೇ ಇರುವಾಗಲೇ ಅಂಪೈರ್ ಅವರು ಇನ್ನೂ ಬಂದಿದ್ದಿಲ್ಲ, ಅವಾಗಲೇ ಹೋಗ್ತಾ ಇದ್ದಾರೆ. ಇದು ಬೇಕಾಗುತ್ತೆ. ಎಂತ ಕ್ವಾಲಿಟಿ ಸ್ಪೋರ್ಟ್ಸ್ ಇರೋದು. ಮೊದಲನೇ ವಿಕೆಟ್ ಅನ್ನ ಪಡೆದುಕೊಳ್ತಾ ಇದೆ ಡೇರ್ ಡೆವಿಲ್ಸ್ ತಂಡ. ಬಿಗ್ ವಿಕೆಟ್ ಅದು ನಾಗರಾಜ್ ಅವರದ್ದು. 10 ರನ್ಗೆ ಮೊದಲನೇ ವಿಕೆಟ್ ಕಳೆದುಕೊಳ್ತಾ ಇದೆ ಸ್ಪಾಟನ್ ತಂಡ. ಸರ್ ಓಕೆ 11 ರನ್. ಇಂಪ್ಯಾಕ್ಟಾ? ಎಸ್ ಇಂಪ್ಯಾಕ್ಟ್. ಇಂಪ್ಯಾಕ್ಟ್ ಪ್ಲೇಯರ್ ಅನ್ನ ಇವಾಗ ಪ್ರದರ್ಶಿಸ್ತಾ ಇದ್ದಾರೆ ಸ್ಪಾಟನ್ ತಂಡದ ಕಡೆಯಿಂದ. ಅಕ್ಷಯ್ ಅವರು ಬಂದಿದ್ದಾರೆ. ಔಟ್ ಯಾರಾಗಿದ್ದಾರೆ ಸರ್? ಸರ್ ಔಟ್ ಯಾರಾಗಿದ್ದಾರೆ? ಪ್ಲೇಯರ್ ಔಟ್. ಇಂಪ್ಯಾಕ್ಟ್ ಬಂದಿದ್ದಾರೆ ಅಕ್ಷಯ್ ಅವರು. ಔಟ್ ಆಗಿದ್ದ ಪ್ಲೇಯರ್ ನಾಗರಾಜ್ ಅವರು. ಓಕೆ ಸರ್ ಸರ್ ಅದಲ್ಲ, ಇಂಪ್ಯಾಕ್ಟ್ ರಿಪ್ಲೇಸ್ಮೆಂಟ್ ಯಾರು? ಇಂಪ್ಯಾಕ್ಟ್ ರಿಪ್ಲೇಸ್ಮೆಂಟ್ ಶಂಭು. ಓಕೆ ಓಕೆ ಸರ್. ಅಕ್ಷಯ್ ಅವರಿಂದ ಒಳ್ಳೆಯ ರನ್ ಅನ್ನು ಕದಿದುಕೊಳ್ಳಲು ಯಶಸ್ವಿ ಆಗ್ತಾ ಇದ್ದಾರೆ. ತಂಡದ ಮೊತ್ತ 12ಕ್ಕೆ ಮುನ್ನಡೆ ಪಡೆದುಕೊಳ್ತಾ ಇದೆ 2ನೇ ಓವರ್ ಪ್ರಗತಿ ಹಂತದಲ್ಲಿ.
ಇಂಪ್ಯಾಕ್ಟ್ ಪ್ಲೇಯರ್ ಆಗಿ ಅಕ್ಷಯ್ ಅವರು ಒಳಗಡೆ ಹಿಡಿದಿದ್ದಾರೆ ಶಂಭು ಅವರ ಬದಲಿಗೆ. ಮತ್ತೊಂದು ಬ್ಲಾಕ್ ಎಸೆತ ಮೆಹಬೂಬ್ ಅವರಿಂದ. ಎಂಥ ಕ್ವಾಲಿಟಿ ಎಸೆತಗಳು, ಒಳ್ಳೆ ಎಸೆತ. ಇಂಥ ಎಸೆತಗಳ ಇಟ್ಟುಕೊಂಡು ಅತಿರಿಕ್ತ ಎಸೆತಗಳು ಎಸೆಯುವ ಅವಶ್ಯಕತೆ ಇಲ್ಲ ಅನ್ಸುತ್ತೆ. ಮತ್ತೊಂದು ಡಾಟ್ ಆಗ್ತಾ ಇದೆ. ಒಳ್ಳೆ ಬೌಲಿಂಗ್ ಪ್ರದರ್ಶನ ಮೆಹಬೂಬ್ ಅವರಿಂದ. ಮತ್ತೊಂದು ಬ್ಲಾಕ್ ಎಸೆತ. ಈ ಬಾರಿ ರನ್ ಚಾನ್ಸ್ ಇಟ್ಟಿದೆ. ಅಯ್ಯೋ, ನೋ ಚಾನ್ಸ್ ಅನ್ಸುತ್ತೆ. ಮತ್ತೊಂದು ಅವಕಾಶ ದೊರೀತಾ ಇದೆ ಬಿಲಾಲ್ ಅವರಿಗೆ. 2ನೇ ರನ್ ಕೂಡ ಕದೀತಾ ಇದ್ದಾರೆ. ಹಿಟ್ ಆಗಿದ್ರೆ ಬಿಲಾಲ್ ಅವರು ವಿಕೆಟ್ ಒಪ್ಪಿಸುವ ಅವಶ್ಯಕತೆ ಇತ್ತು ಅನ್ಸುತ್ತೆ. 2 ರನ್ ಕದೀತಾ ಇದ್ದಾರೆ. 2 ಓವರ್ಗಳ ಮುಕ್ತಾಯಕ್ಕೆ ತಂಡದ ಮೊತ್ತ 14ಕ್ಕೆ ಮುನ್ನಡೆ ಪಡೆದುಕೊಳ್ತಾ ಇದೆ ಸ್ಪಾಟನ್ ತಂಡದ ಕಡೆಯಿಂದ. ಮತ್ತೆ ಬಲವಾದ ಹೊಡೆಯಲು ಯತ್ನ ಅಕ್ಷಯ್ ಅವರಿಂದ. ಮತ್ತೊಂದು ಡಾಟ್ ಆಗ್ತಾ ಇದೆ ಲೋಹಿತ್ ಅವರಿಂದ. ಒಳ್ಳೆಯ ಎಸೆತ ಅದು. ಒಂದು ಡಾಟ್ ಆಗ್ತಾ ಇದೆ ಲೋಹಿತ್ ಅವರಿಂದ. ಒಳ್ಳೆಯ ಎಸೆತ ಅದು. ಮತ್ತೆ ಸ್ಟ್ರೈಕ್ ಅಲ್ಲಿ ಇವಾಗ ಅಕ್ಷಯ್ ಅವರು. ಮುಂದೆ ಬಿದ್ದಂತ ಬಾಲ್ ಎಳೆದು ಬಾರಿಸುವ ಯತ್ನ ಬ್ಯಾಟಿನವರ ಹಂಚಿಕೆ ತಾಗಿ ನೇರವಾಗಿ ಬಿಲ್ಲಾ ಅವರ ವಿಕೆಟ್ ಅನ್ನು ತೆಗೆದುಕೊಳ್ಳುವ ಪ್ರಯತ್ನದಲ್ಲಿ ಮತ್ತೊಂದು ಅತಿರಿಕ್ತ ರನ್ ಅನ್ನ ಬಿಟ್ಕೊಡ್ತಾ ಇದ್ದಾರೆ ಅನ್ಸುತ್ತೆ. ಅತಿರಿಕ್ತ ರನ್ಗಳ ರಿಸ್ಕಿ ರನ್ಗಳ ತೆಗೆದುಕೊಳ್ತಾ ಇದ್ದಾರೆ ಅನ್ಸುತ್ತೆ. 2 ಎಸೆತದಲ್ಲಿ 2 ಜೀವದಾನವನ್ನು ಪಡೆದಿದ್ದಾರೆ ಬಿಲಾಲ್ ಅವರು. ಹಿಟ್ ಆಗಿದ್ರೆ ಮಾತ್ರ ಪಕ್ಕಾ ಔಟೇ ಅದು. ತಂಡದ ಮೊತ್ತ 16ಕ್ಕೆ ಮುನ್ನಡೆ ಪಡೆದುಕೊಳ್ತಾ ಇದೆ 3ನೇ ಓವರ್ ಪ್ರಗತಿ ಹಂತದಲ್ಲಿ. ಇದು ಅತ್ಯುತ್ತಮವಾದಂತ ಹೊಡೆತ. ನೇರವಾಗಿ ಕ್ಯಾಚ್ ಆಗೋ ಸಾಧ್ಯತೆ. ಚೆಂಡು ಗಾಳಿಯಲ್ಲಿ ತೇಲ್ತಾ ಇದೆ. ನೇರವಾಗಿ ಅಕ್ಷಯ್ ಅವರು ಇಂಪ್ಯಾಕ್ಟ್ ಪ್ಲೇಯರ್ ಔಟ್ ಆಗ್ತಾ ಇದ್ದಾರೆ ಈ ಬಾರಿ. ಮತ್ತೊಂದು ರಿಸ್ಕಿ ರನ್ ಅನ್ಸುತ್ತೆ. ಈಗ ತಂಡದ ನಾಯಕರೇ ಸ್ಟ್ರೈಕ್ ಅಲ್ಲಿ ಬಂದಿದ್ದಾರೆ. ರಾಜು ಅವರು ಗೊತ್ತು ಲೋ ಸ್ಕೋರಿಂಗ್ ತುಂಬಾ ಡೇಂಜರ್ ಮಾಡ್ಕೊಳ್ಳೋದು ಬೇಡ. ಈಗಾಗಲೇ 2 ವಿಕೆಟ್ ಅನ್ನು ಕಳೆದುಕೊಂಡಿದೆ. ಸಿಂಗಲ್ ಅನ್ನು ಆಡೋ ಪ್ರಯತ್ನದಲ್ಲಿ ರಾಜು ಅವರೇ ಬಂದಿದ್ದಾರೆ ಸ್ಟ್ರೈಕ್ ಅಲ್ಲಿ. ತಂಡದ ಮೊತ್ತ 17ಕ್ಕೆ ಮುನ್ನಡೆ ಪಡೆದುಕೊಳ್ತಾ ಇದೆ.
ಮತ್ತೆ ಸ್ಟ್ರೈಕ್ ಅಲ್ಲಿ ಇವಾಗ ಬಿಲಾಲ್ ಅವರಿದ್ದಾರೆ. ಇಲ್ಲಿಂದ ವಿಕೆಟ್ಗೆ ಹೋಗ್ತಾ ಇದ್ದಾರೆ ಅನ್ಸುತ್ತೆ. ಲೋಹಿತ್ ಅವರು ತಮ್ಮ ವೈಯಕ್ತಿಕ 2ನೇ ಓವರನ್ನು ತೆಗೆದುಕೊಂಡು ಬಂದಿದ್ದಾರೆ. ಮತ್ತೊಂದು ಬ್ಲಾಕ್ ಎಸೆತ ಅಷ್ಟೇ ಬಲವಾಗಿ ಹೊಡಲು ಯತ್ನಿಸಿದ್ದಾರೆ. ಒಳ್ಳೆ ಫೀಲ್ಡಿಂಗ್ 2ನೇ ರನ್ ಕೂಡ ಕದೀತಾ ಇದ್ದಾರೆ ರಾಜು ಅವರು. ಯಾವುದೇ ಅವಕಾಶ ಇಲ್ಲ. ಮಿಂಚಿನ ಸಂಚಿನ ಓಟದಲ್ಲಿ ಯಶಸ್ವಿ ಓಟಗಾರ. ಒಳ್ಳೆ ಫೀಲ್ಡಿಂಗ್, ಕ್ವಾಲಿಟಿ ಕ್ಲಾಪ್ಸ್ಗಳು ಬರಲೇಬೇಕಾಗುತ್ತೆ ಕ್ರೌಡಿಂದ. ಎಂಥ ಕ್ವಾಲಿಟಿ ಫೀಲ್ಡಿಂಗ್ ಅದು ಇಂಥ ಪ್ರೆಷರ್ ಮ್ಯಾಚಲ್ಲೂ ಕೂಡ. ಈ ಬಾರಿ ಕ್ಯಾಚ್ ಆಗೋ ಸಾಧ್ಯತೆ ಇದೆ. ರಾಜು ಅಲ್ಲಪ್ಪ, ಸೈಯದ್ ಬಾಯ್ ಕೊಟ್ಟಿರೋದನ್ನ ಬಿಟ್ಟುಕೊಂಡು ಮಾತೇ ಇಲ್ಲ ಅನ್ಸುತ್ತೆ. ಬಿಟ್ಕೊಡ್ತಾ ಇದ್ದಾರೆ. ಇದು ಬೇಸಿಕ್ಕಿನ ಕ್ಯಾಚಿನ ಫಾಲೋ ಥ್ರೂ ಅಲ್ಲಿ ಹಿಡಿಯುವಂತ ಅವಕಾಶವನ್ನ ಕೈ ಚೆಲ್ಲಿದ್ದಾರೆ. ಎಂತ ಬಿಲಾಲ್ ಅವ್ರ ವಿಕೆಟ್ ಅದು. ಪ್ರೆಷರ್ ಅಲ್ಲಿ ಬಂದ್ಬಿಡುತ್ತೆ, ಮ್ಯಾಚ್ ವಿನ್ ಅನ್ಸುತ್ತೆ. ಆ ಕಡೆ ಸ್ಪಾಟನ್ ಅವರು ಒಟ್ಟು 5 ಕ್ಯಾಚ್ ಹಿಡಿದಿದ್ದಾರೆ ಇವತ್ತು. ಒಳ್ಳೆ ಅವಕಾಶ. ಅದಕ್ಕೆ ಹೇಳೋದು ಪ್ರೆಷರ್ ಅಂದೆ ಇದನ್ನೇ. ಸಾವಿರಾರು ಪ್ರೇಕ್ಷಕರ ನಡುವೆ ಆಡೋದು ಅಷ್ಟು ಈಸಿ ಮಾತಲ್ಲ. ಒಳ್ಳೆ ದೊರೆತಿತ್ತು, ಅದನ್ನೇ ಮಿಸ್ ಮಾಡಿದ್ದಾರೆ. ಬಿಗ್ ವಿಕೆಟ್ ಅದು. ಇಲ್ಲಿಂದ ಸ್ಪಾಟನ್ ಡಗೌಟ್ ಅಲ್ಲಿ ಕೂಡ ಎದೆಯಲ್ಲಿ ಡಗದಾಗ ಕುಣಿತಾ ಇತ್ತು ಅನ್ಸುತ್ತೆ. 2 ಜೀವದಾನ ಬಿಲಾಲ್ ಅವರಿಗೆ. 1 ರನ್ಔಟ್, 1 ಕ್ಯಾಚು. ಲಕ್ಕಿ ಡೇ ಆಗುತ್ತಾ ಕಾದು ನೋಡೋಣ ಇವತ್ತವ್ರದ್ದು. ಮುಂದೆನೆ ಬರಲಿಲ್ಲ ಅನ್ಸುತ್ತೆ ಫೀಲ್ಡರು. ತುಂಬಾ ಡಿಸ್ಟೆನ್ಸ್ ಅಲ್ಲಿ ಕ್ಯಾಚ್ ಹಿಡಿಯಲು ಹೋಗಿದ್ರು. ಮೂರು ಓವರ್ಗಳ ಮುಕ್ತಾಯಕ್ಕೆ ತಂಡದ ಮೊತ್ತ 19, 2 ವಿಕೆಟ್ ನಷ್ಟಕ್ಕೆ. ಮಬಸುಬಾನಿ ಅವರು ಮತ್ತೆ ಮೆಹಬೂಬ್ ಅವರ ಮತ್ತೊಂದು ಬ್ಲಾಕ್ ಎಸೆತ ಔಟ್ ಸೈಡ್ ಡೀಪ್ ಪಾಯಿಂಟ್ ಅಲ್ಲಿ ಎಳೆದು ಬಾರಿಸುವಲ್ಲಿ ಯಶಸ್ವಿಯಾಗಿದ್ದಾರೆ. ಹಿಡಿದು ಇಂಥ ಕ್ವಾಲಿಟಿ ಫೀಲ್ಡಿಂಗ್ ಬೇಕಾಗೇ ಆಗುತ್ತೆ ಡೇ ಡೆವಿಲ್ಸ್ ಕಡೆಯಿಂದ. ಕ್ಯಾಚಸ್ ವಿನ್ ಮ್ಯಾಚಸ್ ಅಂತಾರೆ. ಇನ್ನೂ ಪಂದ್ಯವನ್ನ ಬಿಟ್ಕೊಡೋ ಮಾತೇ ಇಲ್ಲ. ಮತ್ತೆ ಕಮ್ಬ್ಯಾಕ್ ಮಾಡೋ ಪ್ರಯತ್ನ ಮಾಡಲೇಬೇಕು. ಪ್ರತಿ ಹಂತದಲ್ಲಿ ಹೋರಾಟಗಳ ಅವಶ್ಯಕತೆ. ಇದೊಂದು ಅತಿರಿಕ್ತ ರನ್ ಆಗಿ ನೀಡ್ತಾ ಇದ್ದಾರೆ. ವೈಡ್ ಆಗ್ತಾ ಇದೆ. ಇನ್ನಾದ್ರೂ ಕೂಡ ಲೋಹಿತ್ ಅವರು ವಿಕೆಟ್ಗೆ ಹೋಗಿ ಅಂತ ಹೇಳ್ತಾ ಇದ್ದಾರೆ ಅವ್ರನ್ನ. ಮತ್ತೊಂದು ಬ್ಲಾಕ್ ಎಸೆತ ಅಷ್ಟೇ ರಕ್ಷಣಾತ್ಮಕ ಆಟ. ಕವರ್ ಸತ್ತ ಇರುವಂತ ಸಮೀರ್ ಅವರು ಹಿಡಿದು ಎಷ್ಟರಲ್ಲಿ 1 ರನ್ ಮಾತ್ರ. ತಂಡದ ಮೊತ್ತ 21ಕ್ಕೆ ಮುನ್ನಡೆ ಪಡೆದುಕೊಳ್ತಾ ಇದೆ. 4ನೇ ಓವರ್ ಪ್ರಗತಿ ಹಂತದಲ್ಲಿ. ಗೊತ್ತು ಸ್ಪಾಟನ್ ಅವರು ಯಾವುದೇ ಅತಿರಿಕ್ತ ಹೊಡೆತಕ್ಕೆ ಕೈ ಹಾಕೋದು ಬೇಡ. ಬೋಲ್ಡ್ ಆಗೋ ಪ್ರಯತ್ನ ಇತ್ತದು. ಒಳ್ಳೆ ಬಾಲ್ ಅದು. ಮತ್ತೊಂದು ಈ ಬಾರಿ ರಿವರ್ಸ್ ಮಾಡೋ ಯತ್ನ ಸರಿಯಾಗಿ ಕನೆಕ್ಟ್ ಆಗದೆ ಇರುವ ಕಾರಣ ಮೊದಲನೇ ರನ್ ಯಶಸ್ವಿ ತೆಗೆದುಕೊಳ್ತಾ ಇದ್ದಾರೆ. 2ನೇ ರನ್ ಓಡ್ತಾ ಇದ್ದಾರೆ. ಹಿಡಿದೇ ಸೇವಿಸ್ಟ್ರಲ್ಲಿ 2 ರನ್ ಯಶಸ್ವಿ ರನ್ ಆಗಿ ಲೆಗ್ ಬೈಸ್ ಮುಖಾಂತರ ತೆಗೆದುಕೊಳ್ತಾ ಇದ್ದಾರೆ. ಸ್ವಲ್ಪ ದಯವಿಟ್ಟು ಅಲ್ಲಿ ಡೇ ಡೆವಿಲ್ಸ್ ಡಗೌಟ್ ಹತ್ರ ಇರುವಂಥ ಪ್ರೇಕ್ಷಕರು ಸ್ವಲ್ಪ ಸೈಡ್ ಸರಿಬೇಕು. ಅಲ್ಲಿ ಲೈಟ್ ಆನ್ ಆಫ್ ಆಗ್ತಾ ಇದೆ. ಸೊ ನಮ್ಮ ಅಲ್ಲಿ ಆ ಸಿಬ್ಬಂದಿ ಬರ್ತಾ ಇದ್ದಾರೆ, ಎಲೆಕ್ಟ್ರಿಕಲ್ ಸಿಬ್ಬಂದಿ. ದಯವಿಟ್ಟು ಸ್ವಲ್ಪ ಸೈಡ್ ಸಿಗಿರಿ. ಒಂದು ಚೀಕಿ ಮಾಡೋ ಯತ್ನ ಈ ಬಾರಿ ಯಶಸ್ವಿ ಆಗಿದೆ ಅನ್ಸುತ್ತೆ. ಅಷ್ಟರಲ್ಲಿ ಒಳ್ಳೆ ಫೀಲ್ಡಿಂಗ್, ಅದು ಕೂಡ 2 ರನ್ಗಳಾಗಿ ಕನ್ವರ್ಟ್ ಮಾಡ್ತಾ ಇದ್ದಾರೆ ರಾಜು ಅವರು. ಒಳ್ಳೆ ರನ್ನಿಂಗ್ ಬಿಟ್ವೀನ್ ವಿಕೆಟ್ ಬಿಲಾಲ್ ಮತ್ತು ರಾಜು ಅವರ ಮಧ್ಯದಲ್ಲಿ. ಗೊತ್ತು ಇಲ್ಲಿಂದ ಒಂದು ಪಂದ್ಯವನ್ನು ಗೆದ್ದರೂ ಕೂಡ ಪಾಸಿಟಿವ್ ಆಗಿ ಹೋಗ್ತಾರೆ. ಅದೇ ಬೇಕಾಗಿರೋದು. ಪ್ರತಿ ಪಂದ್ಯದಲ್ಲಿ ಕೂಡ ಗೆಲುವಿನ ಅವಶ್ಯಕತೆಗಾಗಿ ಹೋರಾಡ್ತಾ ಇದ್ದಾರೆ. ಆ ಅವಶ್ಯಕತೆಯನ್ನ ಇಲ್ಲಿ ಸಿಂಗಲ್ ಮತ್ತು ಡಬಲಿನ ಮೂಲಕ ತೆಗೆದುಕೊಳ್ತಾ ಇದೆ ಸ್ಪಾಟನ್ ತಂಡದ ಆಟಗಾರರು. ಮತ್ತೊಂದು ಸ್ವಲ್ಪ ಫೀಲ್ಡಲ್ಲಿ ಬದಲಾವಣೆ ಮಾಡೋ ಪ್ರಯತ್ನ ಡೇ ಡೆವಿಲ್ಸ್ ಕಡೆಯಿಂದ. ಮತ್ತೊಂದು ಬ್ಲಾಕ್ ಎಸೆತ ಈ ಬಾರಿ. ಒಳ್ಳೆ ಫೀಲ್ಡಿಂಗ್. ಬಾವು ಹಿಡಿದು
ಒಳ್ಳೆ ಕಾಲ್ ಅದು ಬಿಲಾಲ್ ಅವರಿಂದ ನೋ ಅಂತೇಳಿ ಕಾಲ್ ಮಾಡಿದ ತಕ್ಷಣನೇ ನಿಂತರು, ಇಲ್ಲ ರಾಜು ಅವರು ಓಡಿಬಿಡೋಟರು. 4 ಓವರ್ಗಳ ಮುಕ್ತಾಯದ ನಂತರ ತಂಡದ ಮೊತ್ತ 26, 2 ವಿಕೆಟ್ಗಳ ನಷ್ಟಕ್ಕೆ. ಕಿಶೋರ್ ಸರ್, ಆಸಿಫ್ ಅಲ್ಲ, ಓಕೆ. ಹಲೋ, ದಯವಿಟ್ಟು ಅಲ್ಲಿ ನಮ್ಮ ಡೇ ಡೆವಿಲ್ಸ್ ತಂಡದ ಡಗೌಟ್ ಹತ್ರ ಲೈಟ್ನ ಆನ್ ಮಾಡಬೇಡಿ, ಯಾರು ಆ ಕಂಬದಿಂದ ದೂರ ಇಡಿ ಅಂತ ಕೇಳ್ಕೊಳ್ತಾ ಇದ್ದೀವಿ ನಮ್ಮೆಲ್ಲ ಕ್ರಿಕೆಟ್ ಅಭಿಮಾನಿಗಳಿಗೆ. ಮತ್ತೆ ಈಗ ಆಸಿಫ್ ಅವರು ಬರ್ತಾ ಇದ್ದಾರೆ ಉತ್ತರ ತುದಿಯಿಂದ, ಕಾದು ನೋಡೋಣ. ಆಸಿಫ್ ಟು ಬಿಲ್ಲಾ, ಮತ್ತೊಂದು ಶಾರ್ಟ್ ಆಗಿ ಬಿದ್ದ ಬಾಲು, ಈ ಬಾರಿ ಡಾಟ್ ಆಗುತ್ತೆ. ಅದು ಮತ್ತೊಂದು ಡಾಟ್ ಆಗತ್ತೆ. ಇದೇ ಡಾಟ್ಗಳ ಅವಶ್ಯಕತೆ ಬೇಕು, ಡೇ ಡೆವಲ್ಸ್ಗೆ ಪ್ರೆಷರ್ ಮಾಡಲೇಬೇಕು. ಫೀಲ್ಡನ್ನು ಕ್ಲೋಸ್ ಮಾಡ್ತಾರ, ಕಾದು ನೋಡೋಣ. ಹಲೋ, ಎಂತ ಕ್ವಾಲಿಟಿ ಬಾಲ್ ಅದು ಆಸಿಫ್ ಅವರಿಂದ. ಎಂತ ಕ್ವಾಲಿಟಿ ಇನ್ನಿಂಗ್ಸ್, ಎಂತ ಕ್ವಾಲಿಟಿ ಎಸೆತುಗಳವು. ಮತ್ತದು ಅತ್ಯುತ್ತಮವಾದಂತ ಹೊಡೆತ ಈ ಬಾರಿ ಬಿಲ್ಲಾ ಅವರಿಂದ ಬರ್ತಾ ಇದೆ. ಡಿಪ್ ಎಕ್ಸ್ಟ್ರಾ ಕವರ್ ಹತ್ರ 6 ರನ್ಗಳು ಬರಲಿ, ಜೋರಾದ ಚಪ್ಪಾಳೆ. ಮೊದಲನೇ 6 ಬರ್ತಾ ಇದೆ ಬಿಲ್ಲಾ ಅವರಿಂದ. KH ಭಟ್ ಮತ್ತೆ ಆಸಿಫ್ ಟು ಬಿಲ್ಲಾ. ಇದು ಕೂಡ ಬೀಸಿದ್ದಾರೆ, ಈ ಬಾರಿ ಕ್ಯಾಚ್ ಆಗೋ ಸಾಧ್ಯತೆ. ಚೆಂಡು ಗಾಳಿಯಲ್ಲಿ ತೇಲ್ತಾ ಇದೆ, ಕಾದು ನೋಡೋಣ. ಚೆಂಡು ಗಾಳಿಯಲ್ಲೇ ತೇಲ್ತಾ ಇದೆ, ಚೆಂಡು ತೊಟ್ಟಿಲದಲ್ಲಿ ತೂಗ್ತಾ ಇಲ್ಲ, ಮುಗಿಸ್ಕೊಳ್ತಾ ಇಲ್ಲ ಅನ್ಸುತ್ತೆ. ಬಿಲಾಲ್ ಅವ್ರದ್ದು ಲಕ್ಕಿ ಡೇ ಇವತ್ತು. ಎರಡನೆಯ ಕ್ಯಾಚ್ ಅನ್ನು ಕೂಡ ಕೈ ಚೆಲ್ಲಿಸಿಕೊಳ್ತಾ ಇದೆ ಡೇ ಡೆವಿಲ್ಸ್ ಕಡೆಯಿಂದ. ಮತ್ತೆ ಈ ಬಾರಿ ಬ್ಯಾಕ್ ಸ್ವೀಪ್ ಮಾಡತನ, ಅಯ್ಯೋ ಜಸ್ಟ್ ಮಿಸ್ ಅನ್ಸುತ್ತೆ. ಒಳ್ಳೆ ಪ್ರಯತ್ನ ಸಮೀರ್ ಅವರಿಂದ. ರಾಜು ಅವರನ್ನು ಕ್ಯಾಚ್ ತೆಗೆದುಕೊಳ್ಳಲು ಹೋಗಿದ್ರಿ. 3ನೇ ರನ್ನಿಗೆ ಓಡ್ತಾ ಇದ್ದಾರೆ, ಕಾದು ನೋಡೋಣ. 3 ಯಶಸ್ವಿ ರನ್ಗಳನ್ನ ಕದೆಯಲ್ಲಿ ಯಶಸ್ವಿಯಾಗಿದ್ದಾರೆ ರಾಜು ಮತ್ತು ಬಿಲ್ಲಾ ಅವರಿಂದ. ಭರ್ಜರಿ ರನ್ನಿಂಗ್ ಬಿಟ್ವೀನ್ ವಿಕೆಟ್ಸ್ ಅದು.
36ಕ್ಕೆ ಮುನ್ನಡೆ ಪಡೆದುಕೊಳ್ಳುತ್ತಾ ಇದೆ. 5ನೇ ಓವರ್ ಪ್ರಗತಿ ಹಂತದಲ್ಲಿ ತಂಡದ ಮೊತ್ತ. ಮತ್ತೊಂದು ಅತ್ಯುತ್ತಮವಾದಂತಹ ಎಸೆತ ಕಟ್ ಮಾಡೋ ಪ್ರಯತ್ನ, ಡಾಟ್ ಆಗ್ತಾ ಇದೆ. ಐದು ಓವರ್ಗಳ ಮುಕ್ತಾಯಕ್ಕೆ ತಂಡದ ಮೊತ್ತ 36, 2 ವಿಕೆಟ್ಗಳ ನಷ್ಟಕ್ಕೆ. ಗಳ 19ರ ಅವಶ್ಯಕತೆ ಸ್ಪಾಟನ್ ತಂಡಕ್ಕೆ. ಅಭಾವವಾಗಿದೆ, ದಯವಿಟ್ಟು ಅಂಪೈರ್ ಸ್ವಲ್ಪ ಬೇಗನೆ ಪುಷ್ ಮಾಡಿ. ಕೊನೆಯ 19ರ ಅವಶ್ಯಕತೆ 30 ಎಸೆತಗಳಲ್ಲಿ ಸ್ಪಾಟನ್ ತಂಡಕ್ಕೆ. ಆರನೇ ಓವರನ್ನು ತೆಗೆದುಕೊಂಡು ಬರ್ತಾ ಇದ್ದಾರೆ ಕಿಶೋರ್ ಅವರು. ಸ್ಟ್ರೈಕ್ ಅಲ್ಲಿ ರಾಜು ಅವರು ಇದ್ದಾರೆ, ಕಾದು ನೋಡೋಣ. ಕೊನೆಯ 30 ಎಸೆತಗಳು, 8 ವಿಕೆಟಿನ ಅವಶ್ಯಕತೆ ಡೇ ಡೆವಿಲ್ಸ್ ತಂಡ ಈ ಪಂದ್ಯ ಗೆಲ್ಲದೆ. 19ರ ಅವಶ್ಯಕತೆ ಮಾತ್ರ ಸ್ಪಾಟನ್ ತಂಡಕ್ಕೆ. ಮುಂದೆ ಬಿದ್ದಂತ ಬಾಲು ರಕ್ಷಣಾತ್ಮಕವಾಗಿ ಆಡಿದ್ದಾರೆ. 1 ರನ್ ಯಶಸ್ವಿಯಾಗಿ ತೆಗೆದುಕೊಳ್ಳುತ್ತಾ ಇದ್ದಾರೆ. ಯಾವುದೇ ತರವಾದಂತಹ ಅತಿರಿಕ್ತ ಅನಾವಶ್ಯಕತೆಗಳನ್ನು ಮಾಡೋ ಅವಶ್ಯಕತೆ ಇಲ್ಲ ಅನ್ಸುತ್ತೆ ಸ್ಪಾಟನ್ ತಂಡಕ್ಕೆ. ಮಾಡಿದ್ರು ಕೂಡ ಡ್ರಾಪ್ಗಳಾಗ್ತಾ ಇದ್ದಾವೆ. ಮುಂದೆ ಬಿದ್ದಂತ ಬಾಲು ಎಳೆದು ಬಾರಿಸಿದ್ದಾರೆ. ಈ ಬಾರಿ ಕೂಡ ಗ್ಯಾಪ್ ಅಲ್ಲಿ ಚೆಂಡು ಲ್ಯಾಂಡ್ ಆಗುತ್ತೆ ಅನ್ಸುತ್ತೆ. 4 ರನ್ ಅನ್ನು ಪಡೆದುಕೊಳ್ಳುತ್ತಾ ಇದೆ ಬಿಲ್ ಅವರಿಂದ ಭರ್ಜರಿ ಆದಂತಹ ಇದು ಕೂಡ ಬಾರಿಸಿದ್ದಾರೆ. ಭರ್ಜರಿಯಾಗಿ ಹೊಡ್ತಾ ಈ ಬಾರಿ ಕ್ಯಾಚ್ ಆಗೋ ಸಾಧ್ಯತೆ ಇದೆ. ಈ ಬಾರಿ ಕ್ಯಾಚ್ ಹಿಡಿತಾ ಇದ್ದಾರೆ. ಒಳ್ಳೆಯ ಕ್ಯಾಚಿನ ಪ್ರದರ್ಶನ ಕೊನೆಯ ಹಂತದಲ್ಲಿ.
ಹಲೋ, ರಕ್ಷಣಾತ್ಮಕ ಆಟ ರಮೇಶ್ ಅವರಿಂದ ನೇರವಾಗಿ ಪಾಯಿಂಟ್ ಹತ್ರ ತಳ್ಳಿ 1 ರನ್ ಯಶಸ್ವಿಯಾಗಿ ಕದೀತಾ ಇದ್ದಾರೆ. ತಂಡದ ಮೊತ್ತ 42ಕ್ಕೆ ಮುನ್ನಡೆ ಪಡೆದುಕೊಳ್ತಾ ಇದೆ. ಕೊನೆ 13ರ ಅವಶ್ಯಕತೆ ಮಾತ್ರ ಸ್ಪಾಟನ್ ತಂಡ ತನ್ನ ಮೊದಲ ಗೆಲುವನ್ನ ಗೆಲ್ಲಲು. ಮತ್ತೊಂದು ರಕ್ಷಣಾತ್ಮಕ ಆಟ. ನಿಧಾನವಾಗಿ ರನ್ನಿನ ಜಯದ ಹತ್ತಿರ ತಂಡವನ್ನು ಒಯ್ತಾ ಇದ್ದಾರೆ ರಾಜು ಅವರು. ಮತ್ತೊಂದು ರಕ್ಷಣಾತ್ಮಕ ಆಡಲು ಆಟ ಆದರೆ ನೇರವಾಗಿ ಫಾಲೋ ಥ್ರೋಯಲ್ಲಿ ಒಳ್ಳೆ ಫೀಲ್ಡಿಂಗ್ ಕಿಶೋರ್ ಅವರಿಂದ ಓವರ್ಗಳ ಮುಕ್ತಾಯ. 6 ಓವರ್ಗಳ ಮುಕ್ತಾಯದ ನಂತರ ಮತ್ತೆ ಈಗ 7ನೇ ಓವರನ್ನು ತೆಗೆದುಕೊಂಡು ಬರ್ತಾ ಇದ್ದಾರೆ ಸಮೀರ್ ಅವರು. ಕೊನೆ 12ರ ಅವಶ್ಯಕತೆ ಮಾತ್ರ ಸ್ಪಾಟನ್ ತಂಡಕ್ಕೆ. ಎಳೆದು ಬಾರಿಸೋ ಯತ್ನ ಅತಿರಿಕ್ತ ರನ್ ಆಗಿ ನೀಡ್ತಾ ಇದ್ದಾರೆ. ಮೊದಲನೇ ಎಸೆತ ವೈಡ್ ಆಗಿ ಕನ್ವರ್ಟ್ ಆಗ್ತಾ ಇದೆ ಸಮೀರ್ ಅವರಿಂದ. ಬಿದ್ದ ತಕ್ಷಣನೇ ಚೇಂಜ್ ಆಗ್ತಾ ಇದೆ. ಇದು ಕ್ವಾಲಿಟಿ ಬಾಲಿಂಗ್ ಬರ್ತಾ ಇದೆ. ಸರ್ಕಲ್ ಅಲ್ಲೇ ತೆಗೆದುಕೊಂಡು ಬರ್ಬೇಕಿತ್ತು ಅಂತೇಳಿ ಪ್ರವೀಣ್ ನಿಂತರು ಹೇಳ್ತಾ ಇದ್ದಾರೆ. ಬಟ್ ಇವಾಗ ನೀಡಿದ್ದಾರೆ. ಒಳ್ಳೆ ಬಾಲಿಂಗ್ ಸಮೀರ್ ಅವರಿಂದ. ಒಳ್ಳೆ ಅವಕಾಶ ಇತ್ತು ಸ್ಟಂಪಿಂಗ್ ಮಾಡಲು, ಫಂಬಲ್ ಆದ ಕಾರಣ. ಒಳ್ಳೆ ಬಾಲಿಂಗ್ ಪ್ರದರ್ಶನ ಲೆಫ್ಟ್ ಸಮೀರ್ ಅವರಿಂದ ಬರ್ತಾ ಇದೆ. ಡಾಟ್ ಬಾಲ್ಗಳ ಪ್ರದರ್ಶನ. ಬಿದ್ದ ತಕ್ಷಣ ಚೇಂಜ್ ಆಫ್ ದ ಆಂಗಲ್ ಅಲ್ಲಿ ಮೂವ್ ಆಗ್ತಾ ಇದೆ ಬಾಲ್. ಒಳ್ಳೆಯ ಎಸೆತಗಳು ಎಸಿತಾ ಇದ್ದಾರೆ ಅನ್ಸುತ್ತೆ ಸಮೀರ್ ಅವರಿಂದ. ಈ ಬಾರಿ ರಿವರ್ಸ್ ಸ್ವೀಪ್ ಮಾಡೋ ಯತ್ನ ಮತ್ತೊಂದು ವೈಡ್ ಆಗಿ ಕನ್ವರ್ಟ್ ಆಗ್ತಾ ಇದೆ. ಮೂರನೆಯ ವೈಡ್ ಆಗಿ ಕನ್ವರ್ಟ್ ಆಗ್ತಾ ಇದೆ ರನ್ಗಳಲ್ಲಿ. ಅತಿರಿಕ್ತ 3 ರನ್ಗಳು ಸಮೀರ್ ಅವರಿಂದ. ಒಳ್ಳೆ ಕ್ವಾಲಿಟಿ ಬಾಲ್. ಇಂಥ ಬಾಲ್ಗಳನ್ನ ಇಟ್ಟುಕೊಂಡು 3 ಅತಿರಿಕ್ತ ರನ್ಗಳನ್ನ ಬಿಟ್ಕೊಟ್ಟಿದ್ದೀರಾ. ಒಳ್ಳೆ ಬೌಲಿಂಗ್ ಅನ್ನ ಪ್ರದರ್ಶನ ಮಾಡ್ತಾ ಇದ್ದಾರೆ. ಕೊನೆಯಲ್ಲಿ ರಾಜು ಅವರು ತಮ್ಮ ವಿಕೆಟ್ ಅನ್ನು ಒಪ್ಪಿಸಿ ಹೋಗ್ತಾ ಇದ್ದಾರೆ.
ಹಲೋ, 4ನೇ ವಿಕೆಟ್ ಕಳ್ಕೊಳ್ತಾ ಇದೆ ಸ್ಪಾಟನ್ ತಂಡ. ಕೊನೆಯ 9 ರನ್ನಿನ ಅವಶ್ಯಕತೆ ಮಾತ್ರ. ಬಟ್ ಕ್ವಾಲಿಟಿ ಬಾಲಿಂಗ್ಗಳು ಕಂಡುಕೊಳ್ತಾ ಇದೆ ಇವಾಗ ಕೊನೆಯಲ್ಲಿ ಅನಿಸುತ್ತೆ ಡೇ ಡೆವಿಲ್ಸ್ ತಂಡ. ಒಳ್ಳೆ ಫ್ಲೈಟೆಡ್ ಡೆಲಿವರಿ ಸಮೀರ್ ಅವರಿಂದ. ಇದು ಕೂಡ ಹಿಟ್ ಔಟ್ ಆಗತ್ತೆ ಅನ್ಸುತ್ತೆ. ಹಿಟ್ ಔಟ್ ಆಗಿದೆ. ಬೋಲ್ಡ್ ಆಗಿದೆಯಾ ಸರ್? ಅತ್ಯುತ್ತಮವಾದಂತ ಬಾಲಿಂಗ್ ಪ್ರದರ್ಶನ. ಮಿಸ್ ಆದ ತಕ್ಷಣನೇ ಬೋಲ್ಡ್ ಆಗಿದೆ, ಕ್ಷಮಿಸಬೇಕು. ಪಕ್ಕದಲ್ಲಿರೋರು ಏನೇನೋ ಹೇಳ್ಬಿಡಿ ಅಪ್ಪ, ಸುಮ್ಕುಂದಿ. ವೈಟ್ ಬಾಲಿಂಗ್ ಇರೋರು. ಫ್ಲೈಟೆಡ್ ಡೆಲಿವರಿ ತುಂಬಾ ಕಷ್ಟ ಅನಿಸ್ತಾ ಇದೆ ಅನ್ಸುತ್ತೆ ಆಡೋದು. 5ನೇ ವಿಕೆಟ್ ಕಳ್ಕೊಳ್ತಾ ಇದೆ ಸ್ಪಾಟನ್ ತಂಡ. ಈ ಬಾಲ್ ಅಲ್ಲಿ ವಿಕೆಟ್ ಏನಾದ್ರೂ ತೆಗೆದುಕೊಂಡಲ್ಲಿ ಹ್ಯಾಟ್ರಿಕ್ಕಿನ ಪ್ರದರ್ಶನ ಆಗುತ್ತೆ. KH ಪಾಟೀಲ್ ಕ್ರಿಕೆಟ್ ಲೋಕದ ಕ್ರಿಕೆಟ್ ಪಂದ್ಯಾಟದ ಸೀಸನ್ 2ನ ಮೊದಲನೇ ಹ್ಯಾಟ್ರಿಕ್ ಇದಾಗತ್ತಾ? ಕಾದು ನೋಡೋಣ. ಸಮೀರ್ ಅವರಿಗೆ ಅವಕಾಶ ದೊರೀತಾ ಇದೆ. ಓ, ಇದು ಕೂಡ ಡಾಟ್ ಆಗುತ್ತೆ. ಒಳ್ಳೆ ಬಾಲ್ ಇದು ಕೂಡ. ಬ್ಯಾಟ್ ಇಂದ ಇನ್ನಾದ್ರೂ 1 ರನ್ ಬಂದಿಲ್ಲ ಸಮೀರ್ ಅವರಿಗೆ. ಬಟ್ ಸಮೀರ್ ಅವರೇ ಬಿಟ್ಕೊಟ್ಟಿದ್ದಾರೆ 3 ರನ್ಗಳು, ಅತಿರಿಕ್ತ ವೈಡ್ಗಳು. ಒಳ್ಳೆ ಬೌಲಿಂಗ್ ಪ್ರದರ್ಶನ ಸಮೀರ್ ಅವರಿಂದ. ಇದು ಕೂಡ ಕ್ಯಾಚ್ ಆಗೋ ಸಾಧ್ಯತೆ ಇದೆ. ಕಾದು ನೋಡೋಣ. 6ನೇ ವಿಕೆಟ್ ಕಳ್ಕೊಳ್ತಾ ಇದೆ ಕೊನೆಯ 9 ರನ್ನಿನ ಅವಶ್ಯಕತೆಯಲ್ಲಿ. ಹೇಳಕ್ಕಾಗಲ್ಲ, ಪಂದ್ಯಗಳು ಇನ್ನೂ ಮುಗಿದಿಲ್ಲ. ಮನೆಗೆ ಮೂರು ಅತಿರಿಕ್ತ ರನ್ ನೀಡಿ ಒಳ್ಳೆಯ ಕಂಬ್ಯಾಕ್ ಅನ್ನ ಕಂಡುಕೊಂಡಿದ್ದಾರೆ ಡೇ ಡೆವಿಲ್ಸ್ ತಂಡದವರು. ಕಾದು ನೋಡೋಣ. ಮತ್ತೆ ಫೀಲ್ಡ್ ಅಲ್ಲಿ ತುಂಬಾ ಬದಲಾವಣೆ ಕಂಡುಕೊಳ್ತಾ ಇದೆ. ಸ್ವಲ್ಪ ಬೇಗ ಬೇಗ ಸೆಟ್ ಮಾಡಿ. ಡೀಪ್ ಕವರ್ಸ್ ಅನ್ನ ಹೊರಗಡೆ ಇಟ್ಟಿದ್ದಾರೆ ಕಿಶೋರ್ ಅವರು. ಓ, ಆಫ್ ಸೈಡ್ ಇಟ್ಟು ಲೆಗ್ ಸೈಡ್ ಬಾಲ್ನ ಎಸೆದ್ರು. ಹಿಡದೆ ಸೇವ್ಸ್ಟ್ರಲ್ಲಿ 1 ರನ್ ಮಾತ್ರ.
ಫುಲ್ ಟಸ್ ಆಗಿ ಕನ್ವರ್ಟ್ ಆಗಿದೆ. ಮತ್ತೆ ಫೀಲ್ಡ್ ಅಲ್ಲಿ ಬದಲಾವಣೆ. ಡಾಟ್ ಆಗ್ತಾ ಇದೆ. ಇದು ಪ್ರೆಷರ್ ಆಗ್ತಾ ಇದೆ ಅನ್ಸುತ್ತೆ, ಕಾದು ನೋಡೋಣ. ಇಲ್ಲಿಂದ ಪ್ರತಿ ರನ್ಗೂ ಕೂಡ ಇಂಪಾರ್ಟೆಂಟ್ ಆಗುತ್ತೆ ಸ್ಪಾಟನ್ ತಂಡಕ್ಕೆ. ಕೊನೆಯ 8ರ ಅವಶ್ಯಕತೆ, ವಿಕೆಟ್ ಇರೋ ಅವಶ್ಯಕತೆ ಡೇರ್ ಡೆವಿಲ್ಸ್ ತಂಡಕ್ಕೆ. ಬಹು ಬಲವಾದ ಹೊಡೆಯಲಿ ಯಶಸ್ವಿ ಆಗ್ಲಿಲ್ಲ ಅನ್ಸುತ್ತೆ. ಇದು ಡಾಟ್ ಆಗಿ ಕನ್ವರ್ಟ್ ಆಗುತ್ತೆ. ಡಾಟ್ ಬಾಲ್ಗಳು ಕೂಡ ಇಂಪಾರ್ಟೆಂಟ್ ಆಗುತ್ತೆ ಡೇರ್ ಡೆವಿಲ್ಸ್ ತಂಡಕ್ಕೆ. ಮತ್ತೊಂದು ಈ ಬಾರಿ ತಿವೇಲಿ ಯತ್ನ. ಇದು ಕೂಡ ಡಾಟ್ ಆಗುತ್ತೆ. ಬಲವಾದ ಮನವಿ ಕಿಶೋರ್ ಅವರಿಂದ. ಇದು ಕೂಡ ಡಾಟ್ ಆಗುತ್ತೆ. ಇಲ್ಲಿಂದ ಒಂದು 10 ರನ್ 65 ರನ್ ಏನಾದರೂ ಆಗಿದ್ರೆ ತುಂಬಾ ಕಷ್ಟ ಆಗಿರೋದು. 55ನೇ ಕಷ್ಟ ಮಾಡ್ಕೊಳ್ತಾ ಇದ್ದಾರೆ ಸ್ಪಾಟನ್ ತಂಡದವರು. ಸತತ 3 ಡಾಟ್ ಬಾಲ್ಗಳು. ಮುನ್ನುಗ್ಗಿ ಬಾರಿಸೋ ಯತ್ನ. 1 ರನ್ ಮಾತ್ರ. ಒಳ್ಳೆ ಫೀಲ್ಡಿಂಗ್ ಪ್ರದರ್ಶನ ಕೊನೆಯಲ್ಲಿ ಲೋಹಿತ್ ಅವರಿಂದ ಬರ್ತಾ ಇದೆ. ಕೊನೆಯ 7 ರನ್ನಿನ ಅವಶ್ಯಕತೆ. ಹದಿಮೂರು ಎಸೆತದಲ್ಲಿ. ಆದರೆ ಕಾದು ನೋಡೋಣ ಮುಂದಿನ ಓವರು ಯಾರು ಹಾಕ್ತಾರಂತೇಳಿ. ಆದರೂ ಮತ್ತೆ ಕಿಶೋರ್ ವೈಡ್ ಆಗತ್ತೆ. ತುಂಬಾ ಬೇಜಾರಾಗ್ತಾ ಇದ್ದಾರೆ ಅನ್ಸುತ್ತೆ ಕಿಶೋರ್ ಅವರು. ಅತಿರಿಕ್ತ ರನ್ ಅನ್ನ ನೀಡ್ತಾ ಇದ್ದಾರೆ. ಮತ್ತೆ ಪ್ರೆಷರ್ ಅಲ್ಲಿ ಇವಾಗ. ಇದು ಕೂಡ ಡಾಟ್ ಆಗತ್ತೆ. ಒಳ್ಳೆಯ ಎಸೆತ. ಇದು ಕೂಡ ಡಾಟ್. ಓವರ್ ಮುಕ್ತಾಯ. ಫುಲ್ ಟಾಸ್ ಆಗಿ ಕನ್ವರ್ಟ್ ಮಾಡೋ ಯತ್ನ. ಇದು ಕೂಡ ಡಾಟ್ ಆಗತ್ತೆ. 55ರ ಅವಶ್ಯಕತೆ. 49 ಆಗಿದೆ. ಈ ಓವರ್ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ಡೇರ್ ಡೆವಿಲ್ಸ್ಗೆ ಮತ್ತು ಸ್ಪಾಟನ್ ತಂಡಕ್ಕೆ. ಎರಡೂ ತಂಡಕ್ಕೆ ಕೂಡ ಇದೆ ಪ್ರೆಷರ್ ಓವರ್ ಅನ್ಸುತ್ತೆ. ಇಲ್ಲಿಂದ ಒಂದೊಂದು ವಿಕೆಟ್ ಕೂಡ ಅವರು ಗಳಿಸ್ಕೊಳ್ಳೋ ಪ್ರಯತ್ನದಲ್ಲಿ ಇದ್ದಾರೆ ಅನ್ಸುತ್ತೆ ಡೇರ್ ಡೆವಿಲ್ಸ್ ತಂಡದವರು. ಮತ್ತೊಂದು ಫೀಲ್ಡ್ ಅಲ್ಲಿ ಬದಲಾವಣೆ. ತಗ್ಗಿ ಬಗ್ಗಿ ಆಡ್ತಾರ ಗೊತ್ತಿಲ್ಲ. ಬಟ್ ಚೆಂಡನ್ನ ಗ್ರೌಂಡ್ ಅಲ್ಲಿ ಇಟ್ರೆ ಆ ರನ್ಗಳು ಬಂದೇ ಬರುತ್ತೆ. ಸ್ವಲ್ಪ ಓಕೆ ಸರ್, ಪ್ಲೇ ಆನ್ ಸರ್. ಅಲ್ಲಿ ಯಾರು ಕುಂದ್ರಬೇಡಿ ಅಂತ ಹೇಳಿದೀವಿ ನಾವು ಆವಾಗ್ಲೇನೆ. ಈ ಬಾರಿ ಬ್ಯಾಟಿನ ಒಳ ಹಂಚಿಗೆ ತಾಗಿದೆ. ಯಶಸ್ವಿಯಾಗಿ ಕದೀತಾ ಇದ್ದಾರೆ ಅನ್ಸುತ್ತೆ. ತಂಡದ ಮೊತ್ತ 50ಕ್ಕೆ ಮುನ್ನಡೆ ಪಡೆದುಕೊಳ್ತಾ ಇದೆ. ಬರಲಿ ಜೋರಾದ ಚಪ್ಪಾಳೆ ಸ್ಪಾಟನ್ ತಂಡದಿಂದ. ಕೊನೆಯ 10 ಎಸೆತದಲ್ಲಿ 5ರ ಅವಶ್ಯಕತೆ. ದಯವಿಟ್ಟು ಡೇರ್ ಡೆವಿಲ್ಸ್ ಹತ್ರ ಇರುವಂತ ಲೈಟಿನ ಹತ್ರ ಯಾರು ಹೋಗಬೇಡಿ ಅಲ್ಲಿ.
ಈ ಬಾರಿ ಸಾಧ್ಯತೆ ಅಲರ್ಟ್ ಇದ್ದಿದ್ದಿಲ್ಲ ಅನ್ಸುತ್ತೆ. ಲೇಟ್ ಸ್ಟಾರ್ಟ್ ಇದು. ಎರಡು ರನ್ ಅನ್ನ ಕದೀತಾ ಇದ್ದಾರೆ ರಮೇಶ್ ಅವರಿಂದ. ಒಳ್ಳೆಯ ಬ್ಯಾಟಿಂಗ್ ಪ್ರದರ್ಶನ. ಕೊನೆಯ 3 ರನ್ನಿನ ಅವಶ್ಯಕತೆ. ಒಳ್ಳೆಯ ಬ್ಯಾಟಿಂಗ್ ಪ್ರದರ್ಶನ ರಮೇಶ್ ಅವರಿಂದ ಇವಾಗ ಕಂಡುಕೊಂಡಿದೆ. ಬ್ಯಾಟಿಂಗ್ ಹತ್ತಿದ್ರೆ ಸಾಕು ರನ್ ಬರೋ ಪ್ರದರ್ಶನ ಕಂಡುಕೊಳ್ತಾ ಇದೆ. ಪ್ರತಿ ರನ್ ಕೂಡ ಇಂಪಾರ್ಟೆಂಟ್ ಆಗುತ್ತೆ ಸ್ಪಾಟನ್ ತಂಡಕ್ಕೆ. ಮತ್ತೆ ಫೀಲ್ಡ್ ಅಲ್ಲಿ ಬದಲಾವಣೆ. ಮುಂದೆ ನುಗ್ಗಿ ಬಾರಿಸೋತನ ಕ್ಯಾಚ್ ಆಗಿದೆ. ಫಾಲೋ ಥ್ರೂ ಅಲ್ಲಿ ಸಮೀರ್ ಅವರು ಕೂಡ ಕ್ಯಾಚ್ ಅನ್ನ ಬಿಡ್ತಾ ಇದ್ದಾರೆ. ಲಕ್ಕ ಇಲ್ಲ ಅನ್ಸುತ್ತೆ ಡೇ ಡೇಬಲ್ಸ್ಗೆ. ಬಂದಿರೋ ಪಂದ್ಯಗಳೆಲ್ಲ ಕ್ಯಾಚ್ ಅನ್ನ ಚೆಲ್ಲಿ ಬಿಡ್ತಾ ಇದ್ದಾರೆ. ಕೊನೆಯ 2ರ ಅವಶ್ಯಕತೆ ಮಾತ್ರ ಇಲ್ಲಿಂದ ಅನ್ಸುತ್ತೆ. ಸ್ಪಾಟನ್ ತಂಡ ಇಲ್ಲಿಂದ ಸೋಲೋದು ಕಷ್ಟನೇ ಅಂತೇಳಿ. ಕೊನೆಯ 2ರ ಅವಶ್ಯಕತೆ. ಈ ಮ್ಯಾಚ್ ಅಲ್ಲಿ ಕ್ಯಾಚ್ ಏನಾದ್ರೂ ಹಿಡಿದಿದ್ರೆ ಮತ್ತೊಂದು ಡಾಟ್ ಆಗಿ ಕನ್ವರ್ಟ್ ಆಗಿರೋದು. ಒಟ್ಟಾರೆಯಾಗಿ 4ನೇ ಕ್ಯಾಚ್ ಡ್ರಾಪ್ ಆಗ್ತಾ ಇದೆ ಡೇ ಡೇಬಲ್ಸ್ ಕಡೆಯಿಂದ. ಮತ್ತೊಂದು 2 ಬಾರಿಸೋತನ. ಈ ಬಾರಿ ಬಲವಾದ ಮನವಿ ಥರ್ಡ್ ಅಂಪೈರ್ಗೆ ವರ್ಗಾಯಿಸಿದ್ದಾರೆ. ಕಾದು ನೋಡೋಣ ಥರ್ಡ್ ಅಂಪೈರ್ಗೆ. ಲೈವ್ ಅಲ್ಲಿ ಕೂಡ ನೋಡಬಹುದು ಯಾವ ತರ ಥರ್ಡ್ ಅಂಪೈರ್ ಡಿಸಿಷನ್ ಬರುತ್ತೆ ಅಂತೇಳಿ. ಔಟ್ ಅಂತೇಳಿ ನಿರ್ಧರಿಸ್ತಾ ಇದ್ದಾರೆ. ಮತ್ತೊಂದು ವಿಕೆಟ್ ಕಳ್ಕೊಳ್ತಾ ಇದೆ. ಅದಕ್ಕೆ ಹೇಳಿದ್ದು ಇದು 100 ಪ್ರೇಕ್ಷಕರ ನಡುವೆ ಕ್ಯಾಚ್ ಹಿಡಿಯೋದಂದ್ರೆ ಸುಮ್ಮನೆ ಮಾತಲ್ಲ. ಪ್ರಾಕ್ಟೀಸ್ ಅಲ್ಲಿ 100 ಕ್ಯಾಚ್ಗಳು ಹಿಡಿತಾರೆ. ನಂತರ ಬಂದ್ರೆ ಮ್ಯಾಚ್ ಪ್ಲೇಯರ್ ಬೇಕಾಗತ್ತೆ, ಪ್ರಾಕ್ಟೀಸ್ ಪ್ಲೇಯರ್ ಬೇಡ ಅಂತಿದ್ದಾರೆ. ಒಂದು ಹಿರಿಯರು ಹೇಳ್ತಾ ಇರ್ತಾರೆ ಮ್ಯಾಚ್ ಆಡೋಕೆ ತುಂಬಾ ಸಿಗ್ತಾರೆ, ಬಟ್ ಇಂಥ ಕ್ರೂಷಿಯಲ್ ಮ್ಯಾಚ್ಗಳಲ್ಲಿ ತುಂಬಾ ಅವಶ್ಯಕತೆ ಬ್ಯಾಟ್ಸ್ಮನ್ನಿನ ಫೀಲ್ಡರ್ನ ಅವಶ್ಯಕತೆ ಬೇಕು. 7 ಎಸೆತ 2 ರನ್ನು 3 ವಿಕೆಟ್ಗಳ ಅವಶ್ಯಕತೆ ಡೇ ಡೆವಿಲ್ಸ್ಗೆ. ಕಾದು ನೋಡೋಣ ಕೊನೆ ಎಸೆತ ಯಾವ ತರ ಎಸೆತಾರೆ ಅಂತೇಳಿ. ಒಂದು ಹಂತದಲ್ಲಿ ಎಷ್ಟು ಕ್ಯಾಚ್ಗಳು ಬಿಟ್ಟಿದ್ದಾರೆ ಅಷ್ಟು ರನ್ಗಳು ಬಂದಿದ್ದಾವೆ. ಅದೇ ರನ್ಗಳು ಇವತ್ತು ಇಂಪಾರ್ಟೆಂಟ್ ಆಗ್ತಿತ್ತು. 2 ರನ್ನಿನ ಅವಶ್ಯಕತೆ. ಸ್ಟ್ರೈಕಲ್ಲಿ ಅಭಿಲಾಷ್. ಫಾಲೋ ಥ್ರೂ ಅಲ್ಲಿ ರನ್ ತೆಗೆಯಲು ಯತ್ನ, ಆದ್ರೆ ಡಾಟ್ ಆಗತ್ತೆ. ಇನ್ನು ಪಂದ್ಯ ಮುಗುದಿಲ್ಲ ಹೇಳಕ್ಕಾಗಲ್ಲ. ಸೂಪರ್ ಓವರ್ ಹೋದ್ರು ಆದ್ರೂ ಆಗ್ಬೋದು. ಕೊನೆಯ 6 ಎಸೆತದಲ್ಲಿ 2 ರನ್ನಿನ ಅವಶ್ಯಕತೆ. ಸೂಪರ್ ಓವರ್ ಆಗುತ್ತಾ ಕಾದು ನೋಡೋಣ. ಆದ್ರೂ ಕೂಡ ಆಗ್ಲಿ ಅಂತ ಹೇಳಿ ನೆರವೇರಿಸ್ತಾ ಇದ್ದಾರೆ ಅಭಿಮಾನಿಗಳು ಇಲ್ಲಿ.
ಏನೇ ಇಲ್ಲ. ಈಗಾಗಲೇ ತುಂಬಾ ಲಕ್ಗಳು ಸ್ಪಾಟನ್ ತರನೇ ಇದಾವೆ. ಇನ್ನೇನಿದ್ರು ಎಫರ್ಟ್ ಹಾಕಿ ಗೆಲ್ಲಬೇಕು ಡೇ ಡೇವಲ್ಸ್. ಯಾಕಂದ್ರೆ 2 ರನ್ ಸ್ಟ್ರೈಕ್ ಅಲ್ಲಿ ರಮೇಶ್ ಅಲ್ಲಿ ಇದ್ದಾರೆ. ಈಗಾಗಲೇ ಸ್ಟ್ರೈಕ್ ಮಾಡಿದ್ದಾರೆ ಪಾಸಿಟಿವ್ ಬ್ಯಾಟ್ಸ್ಮನ್ ಅವರು ರಮೇಶ್ ಅವರು. ಅದೇ ಪಾಸಿಟಿವ್ ಇಟ್ಕೊಂಡು ಹೋಗ್ತಾರಾ ಏನು ಮೊದಲನೇ ಬಾಲ್ ಮುಗಿಸ್ತಾರ ಕಾದು ನೋಡೋಣ. 6 ಎಸೆತಗಳು 2 ರನ್ನು 3 ವಿಕೆಟಿನ ಅವಶ್ಯಕತೆ ಡೇ ಡೇವಲ್ಸ್ ತಂಡಕ್ಕೆ. ಇನ್ನು ಪಂದ್ಯ ಮುಗುದಿಲ್ಲ, ಇಲ್ಲಿಂದ ಪ್ರಾರಂಭ ಆಗತ್ತೆ. ತುಂಬಾ ಅಲರ್ಟ್ ಆಗ್ಬೇಕಾಗತ್ತೆ ಅನ್ಸುತ್ತೆ ಡೇ ಡೇವಲ್ಸ್ ಪ್ರತಿ ಆಟಗಾರರು. ತುಂಬಾ ಅನಾವಶ್ಯಕ ಹೋಗಿದ್ರು ಅನ್ಸುತ್ತೆ. ಮುಂದೆನೆ ಹೋಗಿದ್ರೆ ಅಲ್ಲಿ ಔಟ್ ಆಗಿರೋದು. ಒಳ್ಳೆ ಬ್ಯಾಟ್ ಅನ್ನ ಮಾಡಿ ಬಂದ್ರೆ ಅಂತ ಕೇಳಿ ಹಿಟ್ ಆಗಿದ್ರು ಕೂಡ ಅದು ವಿಕೆಟ್ ಆಗೋ ಚಾನ್ಸ್ ಇತ್ತು. ಸ್ವಲ್ಪ ನಾನ್ ಸ್ಟ್ರೈಕರ್ ಅಂಡ್ ಕರೆಕ್ಟ್ ಆಗಿ ಹೋಗದಿದ್ರು, ಬಟ್ ಅದು ಅನಾವಶ್ಯಕತೆ ಅನ್ಸುತ್ತೆ. ಸ್ಕೋರ್ ಇವಾಗ ಈಕ್ವಲ್ ಆಗಿದೆ. ಇಲ್ಲಿಂದ ಸ್ಪಾಟನ್ ಅವರು ಒಂದು ಹಂತದಲ್ಲಿ ಕ್ಲಿಯರ್ ಮೈಂಡ್ ಸೆಟ್ ಅಲ್ಲಿ ಇದ್ದಾರೆ. ಅಟ್ಲೀಸ್ಟ್ ಸೂಪರ್ ಅವ್ರಿಗಾದ್ರೂ ಹೋಗ್ಬೋದು ಅಂತೇಳಿ. ಇದು ಡಾಟ್ ಆಗತ್ತೆ. ಇದನ್ನೇ ಹೇಳಿದ್ದು, ವಿಕೆಟ್ ಹೋಗಿದ್ರೆ ಕೂಡ 2 ರನ್ನಿನ ಅವಶ್ಯಕತೆ ಬೇಕಾಗಿತ್ತು. 4 ಎಸೆತಗಳು ಮಾತ್ರ ಬಾಕಿ, 1 ರನ್ನಿನ ಅವಶ್ಯಕತೆ. ಸ್ಟ್ರೈಕ್ ಅಲ್ಲಿ ಅಭಿಲಾಷ್ ಅವರು ತುಂಬಾ ಕ್ಲೋಸ್ ಆಗಿ ಫೀಲ್ಡಿಂಗ್ ಮಾಡ್ತಾ ಇದ್ದಾರೆ. ಇದು ಕ್ಯಾಚ್ ಆಗೋ ಸಾಧ್ಯತೆ ಇದೆ. ಅಯ್ಯೋ, 5ನೇ ಬಿಟ್ಟು